ಎಲ್ರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಲಕ್ಷ್ಮಣ್ ಅಂತ. ನಾನು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ನರಗುಂದ್ ಇಲ್ಲಿ ಕೆಮಿಸ್ಟ್ರಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವತ್ತು ನಿಮ್ಮ ಜೊತೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಆದ ನಂತರ ಯಾವ್ಯಾವ ಕೋರ್ಸ್ಗಳನ್ನ ನೀವು ಆಯ್ಕೆ ಮಾಡ್ಕೋಬೋದು, ಯಾವ್ಯಾವ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ನೀವು ಯಾವ ಒಂದು ಪ್ರೊಫೆಷನ್ಗೆ ಜಾಯ್ನ್ ಆಗ್ಬೋದು, ಈ ಥರದ ವಿಚಾರಗಳನ್ನ ನಾನು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಮುಂಚೆ ಆಫ್ಟರ್ ಸೆಕೆಂಡ್ ಪಿ ಯು ಸೈನ್ಸ್ ಪ್ರಸ್ತುತ ಸುಮಾರು 1,80,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿದ್ದಾರೆ. ಇದರಲ್ಲಿ 1,35,000 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ 1,35,000 ವಿದ್ಯಾರ್ಥಿಗಳು ತಮಗೆ ಬೇಕಾದಂಥ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಎಲ್ಲ ವಿದ್ಯಾರ್ಥಿಗಳು ತಾವು ಆಯ್ಕೆ ಮಾಡಿದ ಕೋರ್ಸ್ಗಳ ಸಂಖ್ಯೆ ಕಡಿಮೆ ಇರುತ್ತೆ. ಉದಾಹರಣೆಗೆ ಅಗ್ರಿಕಲ್ಚರ್ ಸೀಟ್ 8 ಅಗ್ರಿಕಲ್ಚರ್ ಕೋರ್ಸ್ಗಳನ್ನು ಸೇರಿಸಿ ಕೇವಲ 5,000 ಇದೆ. ಆಮೇಲೆ ಮೆಡಿಕಲ್ ಗೌರ್ಮೆಂಟ್ ಸೀಟ್ 10,000 ಇದೆ. ಇಂಜಿನಿಯರಿಂಗು 1,00,000ಕ್ಕೂ ಹೆಚ್ಚಿದೆ. ನಿಮಗೆ ಇಂಜಿನಿಯರಿಂಗ್ ಸೀಟ್ ಆರಾಮಾಗಿ ಸಿಗುತ್ತೆ. ಆದರೆ ಒಳ್ಳೆಯ ವಿದ್ಯಾಸಂಸ್ಥೆಗಳಲ್ಲಿ IITs ಅಲ್ಲಿ, NITs ಅಲ್ಲಿ ಮತ್ತು ಒಳ್ಳೆಯ ಸೆಂಟ್ರಲ್ ಗೌರ್ಮೆಂಟ್ ಫಂಡೆಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೀವು ಸೀಟ್ ತಗೋಬೇಕಾದ್ರೆ ನಿಮಗೆ ರ್ಯಾಂಕಿಂಗ್ ಅವಶ್ಯಕತೆ ಇರುತ್ತೆ. ಅಂದರೆ ವಿಶೇಷವಾಗಿ ವಿಜ್ಞಾನ ವಿಭಾಗದಲ್ಲಿ ನೀವು ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್ನ ನೀವು ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಬೇಸಿಕ್ ಸೈನ್ಸ್ ಆಗಿರ್ಬೋದು, ಮತ್ತು ವಿವಿಧ ರೀತಿಯ ಪ್ರೊಫೆಷನಲ್ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನೀವು ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರನೇ ಹೋಗಬೇಕಾಗಿದೆ. ಹಾಗಾಗಿ ವಿಶೇಷವಾಗಿ ವಿಜ್ಞಾನ ವಿಭಾಗದಲ್ಲಿ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಆ ಕೋರ್ಸ್ಗೆ ಬೇಕಾದಂತಹ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳ ಜ್ಞಾನವೂ ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾನು ನಿಮಗೆ ಪ್ರಮುಖವಾಗಿ ವಿವಿಧ ರೀತಿಯ ಕೋರ್ಸ್ಗಳ ಜೊತೆಗೆ ಆ ಕೋರ್ಸ್ಗೆ ನೀವು ಅಡ್ಮಿಷನ್ ಆಗಬೇಕಾದ್ರೆ ಬೇಕಾದಂತಹ CET ಎಕ್ಸಾಮ್ಸ್ಗಳ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ಸೊ ನಾವು ಮೊದಲನೇದಾಗಿ ನಾವು ವಿವಿಧ ರೀತಿಯ ಕೋರ್ಸ್ಗಳನ್ನು ನೋಡೋದಾದರೆ, ಈ ಒಂದು ಸೈನ್ಸಲ್ಲಿ ನೀವು ಸಾಕಷ್ಟು ಸಬ್ಜೆಕ್ಟ್ಗಳನ್ನ ತಗೊಂಡು ಕಾಂಬಿನೇಷನ್ ತಗೊಂಡು ಸೆಕೆಂಡ್ ಪಿ ಯು ಸಿನ ಮುಗಿಸಿರ್ತೀರ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಸ್ಟಾಟ್ಸ್, ಎಲೆಕ್ಟ್ರಾನಿಕ್ಸ್, ಈ ಥರ ವಿವಿಧ ಕಾಂಬಿನೇಷನ್ಗಳಲ್ಲಿ ನೀವು ಮುಗಿಸಿರ್ತೀರ. ಸೊ ಇದು ಮುಗಿಸಾದ್ಮೇಲೆ ಒಟ್ಟಾರೆ ವಿಜ್ಞಾನದಲ್ಲಿ ಬರ್ತಕ್ಕಂಥ ಕೋರ್ಸ್ಗಳನ್ನ ನಾವು 8 ವಿಭಾಗವಾಗಿ ನಾವು ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ಮೆಡಿಕಲ್, ಅಲೈಡ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕೋರ್ಸಸ್, ಇಂಜಿನಿಯರಿಂಗ್ ಕೋರ್ಸಸ್, agriculture science courses, dual degree and integrated courses, basic science UG courses, law courses and other certified and diploma courses. ಸೊ ನಾವು ಎಲ್ಲ ಕೋರ್ಸ್ ಬಗ್ಗೆ ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಮೆಡಿಕಲ್ ಕೋರ್ಸ್ನ ನಾವು ತಗೊಳ್ಳೋದಾದರೆ ಇದರಲ್ಲಿ MBBS ಅಂತ ಇದೆ, ಬ್ಯಾಚುಲರ್ ಆಫ್ ಸರ್ಜರಿ ಆ್ಯಂಡ್ ಬ್ಯಾಚುಲರ್ ಆಫ್ ಮೆಡಿಸಿನ್, ಆ್ಯಂಡ್ BUMS, ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸಿನ್ ಆ್ಯಂಡ್ ಸರ್ಜರಿ, and BAMS, Bachelor of Ayurveda Medicine and Surgery, and BSMS, Bachelor of Siddha Medicine and Surgery, and BNYS, Bachelor of Naturopathy and Yoga Science, BDS, Bachelor of Dental Surgery, BVSC, Bachelor of Veterinary Science, PPT, Bachelor of Physiotherapy. ಹೀಗೆ 8 ವಿವಿಧ ಬಗೆಯ, so based on the mode and source of medicine and methods, they are classifying the medical profession into 8 different courses. ಸೊ ಇದರಲ್ಲಿ ಪ್ರಮುಖವಾಗಿ MBBS ಕೋರ್ಸು ತುಂಬಾನೇ ವ್ಯಾಲ್ಯೂ ಇರತಕ್ಕಂಥ ಕೋರ್ಸು ಮತ್ತು ತುಂಬಾನೇ ಡಿಫಿಕಲ್ಟ್ ಕೋರ್ಸು ಸಹ ಹೌದು. ಸೊ ಈ ಎಲ್ಲ ಕೋರ್ಸ್ಗಳಿಗೂ ನೀವು ಜಾಯ್ನ್ ಆಗಬೇಕಾದ್ರೆ ನೀವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆತಕ್ಕಂಥ CET ಪರೀಕ್ಷೆಗಳ ಮುಖಾಂತರ ನೀವು ಹೋಗಬೇಕಾಗಿದೆ. ಹಾಗಾಗಿ ಈ ಒಂದು ಕೋರ್ಸ್ಗಳಿಗೆ ನೀವು ಜಾಯ್ನ್ ಆಗಬೇಕಾದಂಥ ಪ್ರಮುಖ CET ಎಕ್ಸಾಮ್ಗಳ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಏಮ್ಸ್ ಅಂತ ಒಂದು ಎಕ್ಸಾಮ್ ಇದೆ. ಇದನ್ನು ಕಂಡಕ್ಟ್ ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಟು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್
ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. ಏಮ್ಸ್, ನೀವು ಏಮ್ಸ್ ಎಕ್ಸಾಮ್ ಪಾಸ್ ಆದರೆ ನೀವು MBBSಗೆ ಅಡ್ಮಿಷನ್ ತಗೋಬೋದು ನೀವು. ಮತ್ತು ಇದ್ರ ಜೊತೆಗೆ ಈ ಏಮ್ಸ್ ಅವರು ನರ್ಸಿಂಗು ಸಹ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈ ಎಕ್ಸಾಮ್ ಬರೆದ್ರೆ ನೀವು BSc ನರ್ಸಿಂಗ್, ಇದು ಒಂದು 3 ವರ್ಷದ ಕೋರ್ಸು. ಈ BSc ನರ್ಸಿಂಗ್ ಮಾಡಿದ್ರೆ ನೀವು ಸ್ಟಾಫ್ ನರ್ಸ್ ಆಗಿ ಹಾಸ್ಪಿಟಲ್ಗೆ ಜಾಯ್ನ್ ಆಗ್ಬೋದು. ನೋಡಿ, BSc ನರ್ಸಿಂಗ್ ಅಂತಂದರೆ, ಸೊ ದ ಪ್ರೊಫೆಷನ್ ಈಸ್ ನೆಕ್ಸ್ಟ್ ಟು ದ ಡಾಕ್ಟರ್. ಸಮ್ಟೈಮ್ ಯು ಕ್ಯಾನ್ ಹ್ಯಾಂಡಲ್ ಇನ್ಸ್ಟೆಡ್ ಆಫ್ ಡಾಕ್ಟರ್ ಇಟ್ ಸೆಲ್ಫ್. ಸೊ ಈ ಥರದ ಒಂದು ಪರೀಕ್ಷೆ ಇದೆ. ಸೊ ಮತ್ತೊಂದು ಪರೀಕ್ಷೆ, ಮತ್ತು ಈ ಏಮ್ಸ್ ಪರೀಕ್ಷೆ ಬರೆದ್ರೆ ನೀವು ಏಮ್ಸ್ ನ್ಯೂ ಡೆಲ್ಲಿನಲ್ಲಿ ಮಾತ್ರ ನೀವು ಸೀಟ್ನ ತಗೋಬೋದು. ಈ ಒಂದು ಸಂಸ್ಥೆಯಲ್ಲಿ ಸೀಟ್ ತಗೊಳಕ್ಕೆ ಮಾತ್ರ ನೀವು ಏಮ್ಸ್ ಬರೀಬೇಕಾಗುತ್ತೆ. ಇದನ್ನು ಹೊರತುಪಡಿಸಿದರೆ UG ನೀಟ್ ಅಂತ ಒಂದು ಪರೀಕ್ಷೆ ಇದೆ. ಸೊ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಈ ಒಂದು ಪರೀಕ್ಷೆಯನ್ನು ನೀವು ಬರೆದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಸರ್ಕಾರಿ, ಖಾಸಗಿ ಮತ್ತು ಎಲ್ಲ ಅನುದಾನಿತ ವೈದ್ಯಕೀಯ ಕಾಲೇಜುಗಳಲ್ಲೂ ಸಹ ನೀವು ಸೀಟನ್ನು ಪಡ್ಕೊಳ್ಳೋಕ್ಕೆ ನೀವು ಅರ್ಹತೆಯನ್ನು ಹೊಂದಿರ್ತೀರಾ. ಅಂದರೆ ನಿಮ್ಮ ರ್ಯಾಂಕಿನ ಬೇಸಿಸ್ ಮೇಲೆ ಭಾರತ ದೇಶದ ಎಲ್ಲ ರಾಜ್ಯಗಳ ವೈದ್ಯಕೀಯ ಕಾಲೇಜುಗಳಿಗೆ ನೀವು ಜಾಯಿನ್ ಆಗ್ಬೋದು UG ನೀಟ್ ಪರೀಕ್ಷೆಯನ್ನು ನೀವು ಬರೆಯೋದಾದರೆ. ಮತ್ತು ಈ ಒಂದು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ಸ್ನ ನೀವು ತಗೋಬೇಕಾದ್ರೆ ನೀವು PUCನಲ್ಲಿ ಬಯಾಲಜಿ ಸಬ್ಜೆಕ್ಟ್ನ ಓದಿರಬೇಕಾಗುತ್ತೆ. ಸಪೋಸ್ ನೀವು PCMCS ಕಂಪ್ಯೂಟರ್ ಸೈನ್ಸ್, PCMS ಸ್ಟ್ಯಾಟಿಸ್ಟಿಕ್ಸ್, PCME ಎಲೆಕ್ಟ್ರಾನಿಕ್ಸ್ ಅಂತ ಕಾಂಬಿನೇಷನ್ಗಳನ್ನ ನೀವೇನಾದರೂ ಓದಿದರೆ ನೀವು ಈ ಒಂದು ಎಲ್ಲ ರೀತಿ ಮೆಡಿಕಲ್ ಕೋರ್ಸ್ಗಳಿಗೆ ನೀವು ಎಲಿಜಿಬಲ್ ಇರಲ್ಲ. ನೀವು ಈ ಎಕ್ಸಾಮ್ಸ್ಗಳನ್ನ ಬರೆಯೋಕ್ಕಾಗಲ್ಲ. ಮತ್ತು ಇನ್ನುಳಿದ ಪರೀಕ್ಷೆಗಳಾದ AIPMT ಅಂತಿದೆ. ಸೊ AIPMT ಆಲ್ ಇಂಡಿಯಾ ಪ್ರೀ ಡೆಂಟಲ್ ಟೆಸ್ಟ್ ಅಂತ. ಸೊ ಇದನ್ನು CBSE ಅವರು ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಪರೀಕ್ಷೆನ ಬರೆದ್ರೆ ನೀವು MBBS ಮತ್ತು BDS ಕೋರ್ಸ್ಗಳನ್ನು ನೀವು ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಇದ್ರ ಜೊತೆಗೆ AFMC ಅಂತ ಒಂದು ಪರೀಕ್ಷೆ ಇದೆ, ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ MBBS ಎಂಟ್ರೆನ್ಸ್ ಟೆಸ್ಟ್ ಅಂತ. ಈ ಒಂದು ಕೋರ್ಸ್ನ ಕಂಡಕ್ಟ್ ಮಾಡೋದು ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ಪುಣೆ ಅಂತ ಇದೆ. ಅಂದರೆ ನೀವು ಈ ಒಂದು ಕೋರ್ಸ್ನ ಈ ಒಂದು ಪರೀಕ್ಷೆನ ಬರೆದ್ರೆ ನೀವು MBBSಗೆ ಜಾಯ್ನ್ ಆಗ್ಬೋದು. MBBS ಜಾಯ್ನ್ ಆಗಿ ಇಂಡಿಯನ್ ಡಿಫೆನ್ಸ್ ಸರ್ವಿಸ್ನಲ್ಲಿ ನೀವು ಡಾಕ್ಟರ್ ಆಗಿ ಇಮಿಡಿಯೇಟ್ ಆಗಿ ನೀವು ರೆಕ್ರೂಟ್ ಆಗ್ಬೋದು. ಇದ್ರ ಜೊತೆಗೆ ಮುಂದಿನ ಕೋರ್ಸ್ ಇಂಜಿನಿಯರಿಂಗ್ ಕೋರ್ಸಸ್ ಇದೆ. ಈ ಇಂಜಿನಿಯರಿಂಗಲ್ಲಿ ಸುಮಾರು ನಾನು ಇಲ್ಲಿ 17 ಕೋರ್ಸ್ಗಳನ್ನ ಮಾತ್ರ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಇಂಪಾರ್ಟೆಂಟ್ ಆಗಿ. ಲೈಕ್ ಏರೋನಾಟಿಕಲ್ ಇಂಜಿನಿಯರಿಂಗ್, ಏರೋಸ್ಪೇಸ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಏವಿಯಾನಿಕ್ಸ್, ಸಿವಿಲ್, ಕೆಮಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಇನ್ಫಾರ್ಮೇಷನ್ ಸೈನ್ಸ್, ಇಂಡಸ್ಟ್ರಿಯಲ್, ಮರೈನ್, ಮೆಡಿಕಲ್, ಮೆಕ್ಯಾನಿಕಲ್, ಮೈನಿಂಗ್, ನಾವಲ್, polymer and textile and other type of engineering courses are there in our system. ಸೊ ಈ ಎಲ್ಲ ಕೋರ್ಸ್ಗಳಿಗೂ ನೀವು ಇದರಲ್ಲಿ ಪ್ರಮುಖವಾಗಿ ನೀವು ಬೇಡಿಕೆ ಇರತಕ್ಕಂಥ ನೋಡಿ, ಇಂಜಿನಿಯರಿಂಗ್ ಕೋರ್ಸ್ ನೀವು ಯಾವುದೇ ಇಂಜಿನಿಯರಿಂಗ್ UG ಕೋರ್ಸನ್ನು ಮಾಡಿದ್ರೆ ನೀವು ಆಯಾ ಫೀಲ್ಡಲ್ಲಿ ನೀವು ಇಂಜಿನಿಯರ್ಗಳಾಗಿ ಸ್ಪೆಷಲಿಸ್ಟ್ಗಳಾಗಿ ನೀವು ಕೆಲಸ ಮಾಡ್ಬೋದು. ಅಥವಾ ನೀವು ಈ ಒಂದು ಕೋರ್ಸ್ಗಳನ್ನ ಮುಗಿದ ನಂತರ ನೀವು ಇದರಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ MTechನ ಮಾಡಿದ್ರೆ ನೀವು ಸಹ ಅದರಲ್ಲಿ ಇಂಜಿನಿಯರ್ಗಳಾಗಿ ಜಾಯ್ನ್ ಆಗೋದ್ರ ಜೊತೆಗೆ ನೀವು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೂ ಕೂಡ ಜಾಯ್ನ್ ಆಗ್ತಕ್ಕಂಥ ಅವಕಾಶ ಇದೆ. ಸೊ ನೋಡಿ, ಈ ಇಂಜಿನಿಯರಿಂಗ್ ಅಂತ ಬಂದರೆ ಈ ಇಂಜಿನಿಯರಿಂಗ್ನ ನೀವು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಇದಕ್ಕೆ ವಿವಿಧ ರೀತಿಯ ಇನ್ಸ್ಟಿಟ್ಯೂಷನ್ಗಳಿವೆ. ಲೈಕ್ ಈಗ ಇಂಜಿನಿಯರ್ ಅಂತ ಬಂದರೆ ನಮ್ಮಲ್ಲಿ ಟಾಪ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಗಳು ಅಂತಂದರೆ IITsಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. ಇದರ ನಂತರ ನಮಗೆ NITs ಅಂತ ಬರುತ್ತೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದರ ನಂತರ ನಮಗೆ ಅದರ್ ಸೆಂಟ್ರಲ್ ಗೌರ್ಮೆಂಟ್ ಫಂಡೆಡ್ ಇನ್ಸ್ಟಿಟ್ಯೂಷನ್ ಲೈಕ್ ISRO ಇದೆ, ISAT ಇದೆ, ಆ್ಯಂಡ್ ಹಲವಾರು ವಿದ್ಯಾಸಂಸ್ಥೆಗಳು. ಜೊತೆಗೆ ಸ್ಟೇಟ್ ಲೆವೆಲ್ ಯೂನಿವರ್ಸಿಟಿಗಳು VTU ಇರ್ಬೋದು, ಅಥವಾ ಸ್ಟೇಟ್ ಲೆವೆಲ್ ಇಂಜಿನಿಯರಿಂಗ್ ಕಾಲೇಜ್ಗಳು ಬರ್ತವೆ. ಆದರೆ ನೀವು ಈ ಇಂಜಿನಿಯರಿಂಗ್ನಲ್ಲಿ ನೀವು ಹುದ್ದೆಯನ್ನು ತಗೋಬೇಕಾದ್ರೆ ನೀವು ಉನ್ನತ ಸಂಸ್ಥೆಗಳಿಗೆ ಹೋದರೆ ನಿಮಗೆ ನೀವು ಬೇಗ ಒಂದು ಕೆಲಸವನ್ನು ತಗೋಬೇಕಾಗಿದೆ. ಲೈಕ್ IITs, NITs, ISRO ಇಂಥ ಸಂಸ್ಥೆಗಳಿಗೆ ಹೋಗ್ಬೇಕಾದ್ರೆ ನೀವು CET ಬರೀಲೇಬೇಕಾಗುತ್ತೆ.
ಸೊ ಇದಕ್ಕೆ ಪ್ರಮುಖವಾಗಿ IIT JEE ಅಂತ ಒಂದು ಪರೀಕ್ಷೆ ಇದೆ ನೋಡಿ. ಈ ಪರೀಕ್ಷೆಯ ಮುಖಾಂತರ ನೀವು ಹಲವಾರು ಸಂಸ್ಥೆಗಳಿಗೆ ನೀವು BTech ಮತ್ತು BE ಪ್ರೋಗ್ರಾಮ್ಗಳಿಗೆ ಜಾಯ್ನ್ ಆಗ್ಬೋದು. ಈ ಒಂದು ಪರೀಕ್ಷೆಯನ್ನು CB ಇದು JEE ಮೇನ್ಸ್ ಮತ್ತು ಅಡ್ವಾನ್ಸ್ ಅಂತ ಎರಡು ಪರೀಕ್ಷೆ ಇರುತ್ತೆ. ಇದರಲ್ಲಿ ಈ ಮೇನ್ಸ್ನ CBSE ಅವರು ಕಂಡಕ್ಟ್ ಮಾಡ್ತಾರೆ, ಅಡ್ವಾನ್ಸ್ನ IITs ಅವರು ಕಂಡಕ್ಟ್ ಮಾಡ್ತಾರೆ. ಸೊ ಇದು UG ಪ್ರೋಗ್ರಾಮ್ಗೆ ನೀವು ಜಾಯ್ನ್ ಆಗ್ಬೋದು ಇದಾದ ನಂತರ. ಮತ್ತು ಈ ಒಂದು ಪರೀಕ್ಷೆಯ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ, ನೀವು ನಾನು ಮೊದಲೇ ಹೇಳಿದಾಗ ನೀವು ISRO, ISAT ಅಂತ ಒಂದು ಸಂಸ್ಥೆಗಳಿಗೆ ನೀವು ಏವಿಯಾನಿಕ್ಸ್ ಇಂಜಿನಿಯರಿಂಗ್, ಏರೋಸ್ಪೇಸ್ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ಬೋದು. ಮತ್ತು ಇದ್ರ ಜೊತೆಗೆ ನೀವು ಸಪೋಸ್ ನೀವು IITಸ್ನಲ್ಲಿ ಸೀಟ್ ಸಿಗಲಾದ್ರೆ NITಗೂ ಸಹ ನೀವು ಜಾಯ್ನ್ ಆಗ್ಬೋದು. ಮತ್ತು ಅದರ್ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಸೆಂಟ್ರಲ್ ಗೌರ್ಮೆಂಟ್ ಫಂಡೆಡ್ ಇನ್ಸ್ಟಿಟ್ಯೂಷನ್ ಸಹ ನೀವು ಈ IIT ಎಕ್ಸಾಮ್ ಮುಖಾಂತರ ಜಾಯ್ನ್ ಆಗ್ಬೋದಾಗಿದೆ. ಇದಾದ ನಂತರ ಇನ್ನೊಂದು ಪ್ರಮುಖವಾದ ಪರೀಕ್ಷೆ KCET ಅಂತಿದೆ. ಈ KCETನ ಕಂಡಕ್ಟ್ ಮಾಡೋರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಇವರು ಇದನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇವರು ಈ ಒಂದು ಪರೀಕ್ಷೆಯ ಮೂಲಕ ನೀವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ನೀವು ಹೋಗ್ಬೋದು. ಮತ್ತು 8 ವಿವಿಧ ಬಗೆಯ ಅಗ್ರಿಕಲ್ಚರ್ ಕೋರ್ಸ್, ನಾನು ಮುಂದೆ ನೆಕ್ಸ್ಟ್ ಅಗ್ರಿಕಲ್ಚರ್ ಕೋರ್ಸ್ಗಳ ಬಗ್ಗೆ ಹೇಳ್ತೀನಿ. ಅಗ್ರಿಕಲ್ಚರ್ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಫಾರ್ಮ್ D ಡಿಪ್ಲೊಮಾ ಇನ್ ಫಾರ್ಮಸಿ, ಫಾರ್ಮ್ B ಬ್ಯಾಚುಲರ್ ಆಫ್ ಫಾರ್ಮಸಿ, ಮತ್ತು ನಾನು ಹೇಳ್ದಂಗೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಅಂತ ಕೋರ್ಸ್ಗಳಿಗೆ, ಮತ್ತು BVSc ಬ್ಯಾಚುಲರ್ ಆಫ್ ವೆಟನರಿ ಸೈನ್ಸ್ ಕೋರ್ಸ್ಗಳಿಗೆ, ಮತ್ತು BSc ಫಾರೆಸ್ಟ್ರಿ, BSc ಹಾರ್ಟಿಕಲ್ಚರ್, BSc ಅಗ್ರಿಕಲ್ಚರ್, ಈ ಥರ ಸುಮಾರು 20ಕ್ಕೂ ಹೆಚ್ಚು ಕೋರ್ಸ್ಗಳು, ಅಂದರೆ ಟೆಕ್ನಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗಳು ಮತ್ತು ಅಗ್ರಿಕಲ್ಚರ್ ಕೋರ್ಸ್ಗಳು ಆ್ಯಂಡ್ ಫ್ಯೂ ಮೆಡಿಕಲ್ ಕೋರ್ಸ್ಗಳಿಗೆ ನೀವು ಅಡ್ಮಿಷನ್ ಆಗಬೇಕು ಅಂತಂದರೆ ಈ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ನಡೆಸ್ತಕ್ಕಂಥ ಈ KCET ಎಕ್ಸಾಮ್ನ ನೀವು ಬರೀಬೇಕಾಗುತ್ತೆ. ಮತ್ತು ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪುಣೆ ಅಂತ ಒಂದು ವಿದ್ಯಾಸಂಸ್ಥೆ ಇದೆ. ಸೊ ಇಲ್ಲೂ ಸಹ ನೀವು JEE ಮತ್ತು JEE ರ್ಯಾಂಕ್ ಮೇಲೆ ಇಲ್ಲೂ ಸಹ ನೀವು BTech ಕೋರ್ಸ್ಗೆ ನೀವು ಅಡ್ಮಿಷನ್ ಅಪಾಯಿಂಟ್ ಅಂದರೆ ಡಿಫೆನ್ಸಲ್ಲಿ ನೀವು ವರ್ಕ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಡಿಫೆನ್ಸ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ AIT ಪುಣೆ, ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ವಿದ್ಯಾಸಂಸ್ಥೆಗೂ ಸಹ ನೀವು JEE ಮಾರ್ಕ್ಸ್ ಮೇಲೆ ನೀವು ಜಾಯ್ನ್ ಆಗಿರ್ಬೋದು. ಇದಕ್ಕೆ ಪ್ರಮುಖವಾಗಿ ನೀವು ನಿಮ್ಮ ಸೆಕೆಂಡ್ರಿ ಅಂದರೆ ಸೆಕೆಂಡ್ PUCನಲ್ಲಿ PCMನ್ನು ನೀವು ಓದಿರಬೇಕು. ಆಮೇಲೆ ವಿಶೇಷವಾಗಿ ಈ ಸೈನಿಕ ವೃತ್ತಿಯಿಂದ ನಿವೃತ್ತರಾಗಿರ್ತಕ್ಕಂಥ ಮಕ್ಕಳಿಗೆ ಇರ್ತಕ್ಕಂಥ ರಿಸರ್ವೇಷನ್, ಆ ಒಂದು ನಿವೃತ್ತ ಸೈನಿಕರ ಮಕ್ಕಳಿಗೆ ಮಾತ್ರ ಇಲ್ಲಿ ರಿಸರ್ವೇಷನ್ ಇರ್ತಕ್ಕಂಥದ್ದು ಈ ಒಂದು ಸಂಸ್ಥೆಯಲ್ಲಿ. ಅವ್ರಿಗೆ ಈ ತುಂಬ ಈಸಿಯಾಗಿ ಇಲ್ಲಿ BTech ಸೀಟನ್ನು ತಗೋಬೋದು. ಇಲ್ಲೂ ಸಹ ಎಲೆಕ್ಟ್ರಿಕಲ್, ಟೆಲಿಕಮ್ಯುನಿಕೇಷನ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಮತ್ತು IT ಅಂತ ಕೋರ್ಸ್ಗಳನ್ನ ಇಲ್ಲಿ ಆಫರ್ ಮಾಡ್ತಾರೆ. ಮತ್ತು ಇದ್ರ ಜೊತೆಗೆ BITSAT ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇಲ್ಲಿ ಈ ಒಂದು ಸಂಸ್ಥೆಗೂ ಸಹ ನೀವು IIT JEE ಪರೀಕ್ಷೆ ಮುಖಾಂತರ ಜಾಯ್ನ್ ಆಗ್ಬೋದು. ಮತ್ತು ಇನ್ನೊಂದು ಇಂಡಿಯನ್ ನೇವಿ BTech ಕೆಡೆಟ್ ಎಂಟ್ರಿ ಸ್ಕೀಮ್ ಅಂತ ಇದೆ. ಸೊ ಇಲ್ಲೂ ಸಹ ನೀವು ಸೆಕೆಂಡ್ PUC ಮುಗಿದ ನಂತರ ಇಲ್ಲಿ ಕಂಡೀಷನ್ ಏನಪ್ಪ ಅಂದರೆ ಸೆಕೆಂಡ್ PUC PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆವರೇಜ್ ನಿಮಗೆ 70% ಮಾರ್ಕ್ಸ್ ಇರಬೇಕು. ಮತ್ತು ಇಂಗ್ಲೀಷ್ನಲ್ಲಿ ಮಿನಿಮಮ್ 50% ಇದ್ದವರು ಈ ಒಂದು ಸಂಸ್ಥೆನಲ್ಲಿ BTech ಪ್ರೋಗ್ರಾಮ್ನ ಇವರು ಆರ್ಗನೈಸ್ ಮಾಡ್ತಾರೆ. ಸೊ ಇಂಡಿಯನ್ ನೇವಿ ಫಾರ್ ಅಡ್ಮಿಷನ್ BTech ಡಿಗ್ರಿ ನೇವಿ, ಇಲ್ಲಿಗೆ ನೀವು ಜಾಯ್ನ್ ಆಗ್ಬೋದು. ಇದಾದ ನಂತರ ಆರ್ಕಿಟೆಕ್ಚರ್ ಕೋರ್ಸ್ ಇದೆ. ಈ ಆರ್ಕಿಟೆಕ್ಚರ್ ಕೋರ್ಸ್ಗೆ ನಾಟ ಅಂತ ಒಂದು ಎಕ್ಸಾಮ್ ಇದೆ, ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಅಂತ. ಈ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಕ್ಕಂಥ ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಇನ್ ಆರ್ಕಿಟೆಕ್ಚರ್ ಅಂತ. ಇದು ಒಂದು 5 ಇಯರ್ ಕೋರ್ಸು, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್. ಸೊ ಇದು ಇಂಜಿನಿಯರಿಂಗ್ನಲ್ಲೇ ಏವಿಯಾನಿಕ್ಸ್ ಇಂಜಿನಿಯರಿಂಗ್, ಏರೋನಾಟಿಕಲ್ ಇಂಜಿನಿಯರಿಂಗ್ ಬಿಟ್ಟರೆ ತುಂಬ ಸ್ಕೋಪ್ ಇರ್ತಕ್ಕಂಥ ಒಂದು ಕೋರ್ಸ್ ಇದು. ಈ ಕೋರ್ಸ್ಗೆ ಜಾಯ್ನ್ ಆಗಬೇಕಾದ್ರೆ ನಿಮ್ಮ ಸೆಕೆಂಡ್ರಿ ಎಜುಕೇಷನ್ ದಟ್ ಮೀನ್ಸ್ ಇನ್ ಸೆಕೆಂಡ್ PUCನಲ್ಲಿ ನಿಮ್ಮ ಮಿನಿಮಮ್ 50% ಇರಬೇಕು. ಮತ್ತು ಮ್ಯಾಥಮೆಟಿಕ್ಸ್ನ ಕಂಪಲ್ಸರಿ ನೀವು ಓದಿದರೆ ಸೊ ನೀವು ಇದಕ್ಕೆ ಅರ್ಹತೆಯನ್ನು ಪಡ್ಕೊತೀರ. ಮತ್ತು ಈ ಒಂದು ಪರೀಕ್ಷೆ ಬರೆದ್ರೆ ನೀವು ಸ್ಟೇಟಲ್ಲಿ ಎಲ್ಲಾದರೂ ಸಹ
ಮತ್ತು ನೀವು ಆರ್ಕಿಟೆಕ್ಚರ್ ಬಿ ಆರ್ಕ್ನ ನೀವು ಮಾಡಬೇಕಾದ್ರೆ ನಾಟಾ ಅಂತ ಒಂದು ಪರೀಕ್ಷೆ ಇದೆ. ಸೊ ಈ ಒಂದು ನಾಟಾ ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಅಂತ ಈ ಒಂದು ಪರೀಕ್ಷೆ ನಡೆಸ್ತಕ್ಕಂಥ ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಇನ್ ಆರ್ಕಿಟೆಕ್ಚರ್ ಅಂತ. ಸೊ ಇದು 5 ಇಯರ್ಸ್ ಕೋರ್ಸ್ ಇರುತ್ತೆ. ಮತ್ತು ಈ ಕೋರ್ಸ್ಗೆ ನೀವು ಎಕ್ಸಾಮ್ ಬರೀಬೇಕಾದ್ರೆ ನಿಮ್ಮ ಸೆಕೆಂಡ್ ಪಿ ಯು ಸಿದಲ್ಲಿ ಮಿನಿಮಮ್ 50% ಇರಬೇಕು. ಮತ್ತು ಮ್ಯಾಥ್ಸ್ ಒನ್ ಆಫ್ ದ ಮೇಜರ್ ಸಬ್ಜೆಕ್ಟ್ಸ್ ಆಗಿ ನೀವು ಓದಿರಬೇಕಾಗುತ್ತೆ. ಮತ್ತು ಈ ಒಂದು ಕೋರ್ಸ್ ಇದು ತುಂಬ ವ್ಯಾಲ್ಯೂಯಬಲ್ ಮತ್ತು ಹೈಲಿ ಸ್ಕೋಪ್ ಇರ್ತಕ್ಕಂಥ ಆಫ್ಟರ್ ಏವಿಯಾನಿಕ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಇಟ್ ಕಮ್ಸ್ ನೆಕ್ಸ್ಟ್. ಸೊ ಇದನ್ನು ಮುಗಿಸಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಜಾಬ್ ಸಿಗುತ್ತೆ, ತುಂಬ ಸ್ಕೋಪ್ ಇರ್ತಕ್ಕಂಥದ್ದು. ಬಟ್ ಆಮೇಲೆ ಈ ಒಂದು ಪರೀಕ್ಷೆನ ಬರೆದ್ರೆ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಯಾವುದೇ ಸಂಸ್ಥೆಯಲ್ಲಿ ನೀವು ಆರ್ಕಿಟೆಕ್ಚರ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಮತ್ತು ಇದನ್ನು ಬಿಟ್ಟು ನೆಕ್ಸ್ಟ್ ಬರ್ತಕ್ಕಂಥ ಕೋರ್ಸ್ ಯಾವುದಪ್ಪ ಅಂದರೆ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತ. ಅಲೈಡ್ ಹೆಲ್ತ್ ಅಂತಂದರೆ ನಮಗೆ ಮೆಡಿಕಲ್ನಲ್ಲಿ ಪ್ರಮುಖವಾಗಿ MBBS, BVSc, BDS ಇವು ಪ್ರಮುಖವಾದ ಕೋರ್ಸ್ಗಳು. ಇದರ ಬಿಟ್ಟರೆ ನೆಕ್ಸ್ಟು ಇನ್ನೊಂದು ಪ್ರಮುಖವಾದ ಪ್ರೊಫೆಷನಲ್ ಕೋರ್ಸಸ್ ಅಂದರೆ B ಫಾರ್ಮಾ, BSc ನರ್ಸಿಂಗ್, ಬ್ಯಾಚುಲರ್ ಆಫ್ ಆಕ್ಯುಪೇಷನ್ ಥೆರಪಿ, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಇಮೇಜಿಂಗ್ ಟೆಕ್ನಾಲಜಿ, ರೇಡಿಯೋಥೆರಪಿ, ರೆಸ್ಪಿರೇಟರಿ ಕೇರ್, ಫಿಸಿಷಿಯನ್ ಅಸಿಸ್ಟೆಂಟ್ ಅಂತ. ಪ್ರಸ್ತುತ ದಿನಗಳಲ್ಲಿ ತುಂಬ ಸ್ಕೋಪ್ ಇರ್ತಕ್ಕಂಥ ಮತ್ತು ಈ ಒಂದು ಕೋರ್ಸ್ನ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಯಾವುದಾದ್ರೂ ಆಸ್ಪತ್ರೆಗಳಲ್ಲಿ ಮಿನಿಮಮ್ 10,000 ರುಪೀಸ್ ಸ್ಯಾಲ್ರಿ ಇರ್ತಕ್ಕಂಥ ಜಾಬ್ ಇದು. ಬ್ಯಾಚುಲರ್ ಆಫ್ ಫಾರ್ಮಸಿ ಇರ್ಬೋದು, BSc ನರ್ಸಿಂಗ್ ಇರ್ಬೋದು. ಈ ಬ್ಯಾಚುಲರ್ ಆಫ್ ಫಾರ್ಮಸಿ ಇದಾದ ನೀವು ಫಾರ್ಮಾಸ್ಯೂಟಿಕಲ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ಬೋದು, ಮೆಡಿಕಲ್ಗಳಲ್ಲಿ ನೀವು ಫಾರ್ಮಾಸಿಸ್ಟ್ ಆಗಿ ಕೆಲಸ ಮಾಡ್ಬೋದು. ಮತ್ತು ಯಾವುದೋ ಒಂದು ಮೆಡಿಕಲ್ನ ಓಪನ್ ಮಾಡಬೇಕಾದ್ರೆ ಈ B ಫಾರ್ಮಾ ಸರ್ಟಿಫಿಕೇಟ್ ಹೊಂದಿರಲೇಬೇಕು. ನಿಮ್ಮ ಸರ್ಟಿಫಿಕೇಟ್ ಇದ್ರೂ ಸಾಕು, ನಿಮಗೆ ಒಂದು ಪರ್ಮಿಷನ್ ಬೇಗ ಸಿಗುತ್ತೆ. ಮತ್ತು BSc ನರ್ಸಿಂಗ್ ಮತ್ತು ಆಕ್ಯುಪೇಷನಲ್ ಥೆರಪಿ, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ. ಈ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅಂತಂದರೆ ಉದಾಹರಣೆಗೆ ನೀವು ನೋಡ್ಬೋದು ಹಾಸ್ಪಿಟಲ್ ಯೂಸ್ ಮಾಡ್ತಕ್ಕಂಥ ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ಸ್, ಈ ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ಗಳನ್ನ ಡಾಕ್ಟರ್ಗಳೇ ಹ್ಯಾಂಡಲ್ ಮಾಡಲ್ಲ. ಡಾಕ್ಟರ್ಗಳು ಇನ್ಸ್ಟ್ರೂಮೆಂಟ್ಗಳನ್ನ ಪ್ರಿಪೇರ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಆದ ಒಂದು ಸಪ್ರೇಟ್ ಕೋರ್ಸ್ ಇದೆ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅಂತ. ಈ ಲ್ಯಾಬ್ ಟೆಕ್ನಾಲಜಿನಲ್ಲಿ ಮೆಡಿಕಲ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ಗಳ ಬಗ್ಗೆ, ಇನ್ಸ್ಟ್ರೂಮೆಂಟ್ನ ಹ್ಯಾಂಡಲ್ ಮಾಡೋದು, ಆಪ್ರೇಟ್ ಮಾಡೋದು, ಮತ್ತು ಈ ಇನ್ಸ್ಟ್ರೂಮೆಂಟ್ ಮೋಡ್ ಆಫ್ ವರ್ಕಿಂಗ್ ಬಗ್ಗೆ ಇಲ್ಲಿ ಓದ್ತೀರ. ಮತ್ತು ತುಂಬ ಸ್ಕೋಪ್ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇಮೇಜಿಂಗ್ ಟೆಕ್ನಾಲಜಿ. ಈ ಉದಾಹರಣೆಗೆ ನಮ್ಮದು NMR ಸ್ಕ್ಯಾನಿಂಗ್ ಇರ್ಬೋದು, ವಿವಿಧ ರೀತಿಯ ಸ್ಕ್ಯಾನಿಂಗ್ ಆಪರೇಟರ್ಗಳಾಗಿ ನೀವು ವರ್ಕ್ ಮಾಡಿ. ರೇಡಿಯೋಥೆರಪಿ, ಇವತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ರೇಡಿಯೋ ಥೆರಪಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾರೆ. ಅಲ್ಲಿ ನೀವು ಒಬ್ಬ ರೇಡಿಯೋಲಜಿಸ್ಟ್ ಆಗಿ, ಅಲ್ಲಿ ನೀವು ಒಬ್ಬ ರೇಡಿಯೋಲಜಿಸ್ಟ್ ಅಸಿಸ್ಟೆಂಟ್ ಆಗಿ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಮತ್ತು ಫಿಸಿಷಿಯನ್ ಅಸಿಸ್ಟೆಂಟ್, ರೆಸ್ಪಿರೇಟರಿ ಕೇರ್, ಇವೆಲ್ಲ ತುಂಬಾ ಸ್ಕೋಪ್ ಇರ್ತಕ್ಕಂಥ ಕೋರ್ಸ್ಗಳು. ಈ ಕೋರ್ಸ್ಗಳಿಗೆ ನೀವು ಇವೆಲ್ಲ 3 ವರ್ಷದ ಬ್ಯಾಚುಲರ್ ಸೈನ್ಸ್ ಕೋರ್ಸ್ಗಳು. ಈ ಕೋರ್ಸ್ ಮುಗಿಸಿದ ತಕ್ಷಣ ನೀವು ಕೆಲವೊಂದು 3 ವರ್ಷ ಇರುತ್ತೆ, ಕೆಲವೊಂದು 4 ವರ್ಷದ ಕೋರ್ಸ್ಗಳಿರುತ್ತೆ. ಬಟ್ ಇವು ಖಚಿತವಾಗಿ 100ಕ್ಕೆ 100% ಉದ್ಯೋಗವನ್ನು ಪಡಿತಕ್ಕಂಥ ಕೋರ್ಸ್ಗಳಾಗಿದೆ. ನೀವು ಉದಾಹರಣೆಗೆ ನೀವು ಈ BSc ನೀವು ಅದರ್ ಬೇಸಿಕ್ ಸೈನ್ಸ್ BSc ಮಾಡೋ ಬದಲು ನೀವು ಈ ಥರ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಲೈಕ್ BSc ನರ್ಸಿಂಗ್ ಮತ್ತು ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಇದರಲ್ಲಿ ನೀವು ಬೇಗ ಉದ್ಯೋಗವನ್ನು ಪಡ್ಕೋಬೋದು. ಮತ್ತು ಇದರಲ್ಲಿ ನೀವು MSc ಹೈಯರ್ ಎಜುಕೇಷನ್ ಸಹ ನೀವು ಈ ಒಂದು ವಿಭಾಗದಲ್ಲಿ ಮಾಡ್ಬೋದಾಗಿದೆ. ಮತ್ತು ಮುಂದಿನದಾಗಿ ಪ್ಯಾರಾಮೆಡಿಕಲ್ ಕೋರ್ಸಸ್. ಈಗ ನೋಡಿ, ಈ ಹೆಲ್ತ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇಫ್ ಯು ಲುಕ್ ಎಟ್ ದ ಹೈರಾರ್ಕಿ ಆಫ್ ಹೆಲ್ತ್ ಡಿಪಾರ್ಟ್ಮೆಂಟ್, ಮೊದಲು ಬರೋದು ಮೆಡಿಕಲ್ ಕೋರ್ಸಸ್ಗಳು ಲೈಕ್ MBBS ಲೈಕ್ ಕೋರ್ಸಸ್. ಅದಾದ ನಂತರ ಈ ಅಲೈಡ್ ಹೆಲ್ತ್ ಕೋರ್ಸಸ್ BSc ನರ್ಸಿಂಗು, ಮೆಡಿಕಲ್ ಲ್ಯಾಬ್ ಅದ್ರ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಕ್ಸ್ರೇ ಟೆಕ್ನಿಷಿಯನ್, ಡಯಾಲಿಸಿಸ್ ಟೆಕ್ನಿಷಿಯನ್, ಮೆಡಿಕಲ್ ಲ್ಯಾಬ್ ಆ್ಯಂಡ್ ECG ಟೆಕ್ನಿಷಿಯನ್, ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಆ್ಯಂಡ್ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್. ಸೊ ಇವು ಸಹ ತುಂಬ ಬೇಡಿಕೆಯನ್ನು ಹೊಂದಿರತಕ್ಕಂಥ ಕೋರ್ಸ್ಗಳು. ಈ ಕೋರ್ಸ್ ಮುಗಿದ ತಕ್ಷಣ ನಿಮಗೆ ಜಾಬ್ ಸಿಗುತ್ತೆ. ನೀವು ನೋಡಿರ್ಬೋದು, ಈ ಬೆಂಗಳೂರು, ಮೈಸೂರು ಮತ್ತು ವಿವಿಧ ರೀತಿಯ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಈ ಕೋರ್ಸ್ಗಳು ಮುಗಿದ ತಕ್ಷಣ ಅವರೇ ನಿಮಗೆ ಕೋರ್ಸ್ನ ಆಫರ್ ಮಾಡ್ತಾರೆ. ನೀವು ಸಮ್ಟೈಮ್ ಕೆಲವು ವಿದ್ಯಾಸಂಸ್ಥೆಗಳಲ್ಲಿ ಈ ಕೋರ್ಸ್ ಮಾಡಬೇಕಾದ ಸಂದರ್ಭದಲ್ಲಿ ನಿಮಗೆ ಸ್ಟೇ ಫಂಡ್ಗಳು ಕೂಡ ಬರುತ್ತೆ. ಎಕ್ಸ್ರೇ ಟೆಕ್ನಿಷಿಯನ್, ಡಯಾಲಿಸಿಸ್ ಟೆಕ್ನಿಷಿಯನು
ಮತ್ತು ಇವೆಲ್ಲ ಕೋರ್ಸ್ ಮಾಡೋಂಥ ಸ್ಟೇಫಂಡ್ ಬರುತ್ತೆ. ಮುಗಿದ ತಕ್ಷಣ ಅವ್ರದ್ದೇ ಹಾಸ್ಪಿಟಲ್ ನಿಮ್ಮನ್ನ ಬೇಗ ರೆಕ್ರೂಟ್ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ಇದೆ. ಯಾಕಂದರೆ ಈ ಕೋರ್ಸ್ಗಳಿಗೆ ಪ್ರೆಸೆಂಟ್ ಹೆಲ್ತ್ ಸೆಕ್ಟರ್ನಲ್ಲಿ ತುಂಬ ಬೇಡಿಕೆ ಇರತಕ್ಕಂಥ ಕೋರ್ಸ್ಗಳಿವು. ಹಾಗಾಗಿ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಇರ್ಬೋದು, ಅಲೈಡ್ ಹೆಲ್ತ್ ಕೋರ್ಸಸ್ ಇರ್ಬೋದು, ಇವೆಲ್ಲವೂ ನಿಮಗೆ ಬೇಗ ಅತಿ ಶೀಘ್ರದಲ್ಲಿ PUC ಆದ ನಂತರ 3 ವರ್ಷದ ಪದವಿಯನ್ನು ಮುಗಿಸಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಆಗಿ ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಕೋರ್ಸ್ಗಳಿವು. ನೆಕ್ಸ್ಟ್ ಅಗ್ರಿಕಲ್ಚರ್ ಸೈನ್ಸ್. ನೋಡಿ, ಅಗ್ರಿಕಲ್ಚರ್ ಸೈನ್ಸ್ ಅಂತ ಹೇಳೋದಾದರೆ ಇದರಲ್ಲಿ ಇವೆಲ್ಲ ಆನರ್ ಡಿಗ್ರಿ 4 ವರ್ಷದ ಡಿಗ್ರಿ ಪ್ರೋಗ್ರಾಮ್ಸ್ಗಳಿವು. ಸೊ ಇದರಲ್ಲಿ BSc ಅಗ್ರಿಕಲ್ಚರ್, ಸೆರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಬಯೋಟೆಕ್ನಾಲಜಿ, BSc ಅಗ್ರಿಕಲ್ಚರ್ ಇಂಜಿನಿಯರಿಂಗ್, BTech ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, BTech ಇನ್ ಫುಡ್ ಟೆಕ್ನಾಲಜಿ, BTech ಇನ್ ಡೈರಿ ಟೆಕ್ನಾಲಜಿ, ಮತ್ತು ಬ್ಯಾಚುಲರ್ ಆಫ್ ಫಿಶರಿ ಸೈನ್ಸ್ ಅಂತ ಇದೆ. ನೋಡಿ, ಇವು ಸಹ ನಮಗೆ ಮೆಡಿಕಲ್ MBBS ಬಿಟ್ಟರೆ ನೆಕ್ಸ್ಟ್ ಸ್ಕೋಪ್ ಇರ್ತಕ್ಕಂಥ ಕೋರ್ಸ್ಗಳು ಯಾವಪ್ಪ ಅಂದರೆ ಈ ಅಗ್ರಿಕಲ್ಚರ್ ಸೈನ್ಸ್ ಕೋರ್ಸಸ್ಸು. ಯಾಕೆಂದರೆ ಈ ಅಗ್ರಿಕಲ್ಚರ್ ಸೈನ್ಸ್ ಕೋರ್ಸಸ್ ಮಾಡಿದ್ರೆ ಇದಕ್ಕೆ ಜಾಬ್ ಅಪಾರ್ಚುನಿಟೀಸ್ ತುಂಬಾ ಇದೆ. ನೀವು ಇದರಲ್ಲಿ ವಿಜ್ಞಾನಿಗಳಾಗ್ಬೋದು ಹೈಯರ್ ಎಜುಕೇಷನ್ ಮಾಡಿದ್ರೆ, ಅಥವಾ ಇಲ್ಲಿ ಪ್ರೊಫೆಸರ್ಗಳಾಗ್ಬೋದು, ಟೀಚಿಂಗ್ ಫೀಲ್ಡ್ಗೆ ಬರ್ಬೋದು, ರಿಸರ್ಚ್ ಫೀಲ್ಡ್ಗೆ ಹೋಗ್ಬೋದು. ನಮಗೆ ಟೀಚಿಂಗ್ ಬೇಡ, ರಿಸರ್ಚ್ ಬೇಡ ಅಂದರೆ ಇಮಿಡಿಯೇಟಾಗಿ ನೀವು ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಅಥವಾ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಹಾರ್ಟಿಕಲ್ಚರ್ ಆಫೀಸರ್ಸ್ಗಳು, ಅಗ್ರಿಕಲ್ಚರ್ ಆಫೀಸರ್ಸ್ಗಳಾಗಿರ್ಬೋದು, ಬ್ಯಾಂಕ್ ಮ್ಯಾನೇಜರ್ ಆಗಿ ಹೋಗ್ಬೋದು. ಮತ್ತು ಎಸ್ಪೆಷಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ RFO, DRFO ಮತ್ತು RFO, DRFOದಲ್ಲೆಲ್ಲ ಈ BSc ಫಾರೆಸ್ಟ್ರಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳ 50% ರಿಸರ್ವೇಷನ್ ಇದೆ. ಅಂದರೆ ಫಾರೆಸ್ಟ್ರಿ ಮಾಡೋರಿಗೆ 50% ರಿಸರ್ವೇಷನ್ ಇರೋದ್ರಿಂದ ನೀವು ತುಂಬ ಈಸಿಯಾಗಿ ಡೈರಿ ಟೆಕ್ನಾಲಜಿ ಇರ್ಬೋದು, ಮತ್ತು ಫುಡ್ ಟೆಕ್ನಾಲಜಿ, ನೀವು CFTRI ಅಂತ ಸಂಸ್ಥೆಗಳಲ್ಲಿ ರಿಸರ್ಚರ್ ಆಗಿ ಮತ್ತು ಫ್ಯಾಕಲ್ಟಿಯಾಗಿ ನೀವು ಜಾಯ್ನ್ ಆಗ್ಬೋದು. ಮತ್ತು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ಗಳಲ್ಲಿ ನೀವು ಜೂನಿಯರ್ ಸೈಂಟಿಸ್ಟ್ಗಳಾಗಿ ನೀವು QC ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ನೀವು ಎಲ್ಲ ಕಂಪ್ನಿಗಳಲ್ಲಿ ನೀವು ಕೆಲಸ ಮಾಡ್ಬೋದು. ಹಾಗಾಗಿ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್, ಸೊ ಅಗ್ರಿಕಲ್ಚರ್ ಈಸ್ ನೆಕ್ಸ್ಟ್ ಟು MBBS. ವೆನ್ ವಿ ಕಮ್ ಟು ದ ಸ್ಕೋಪ್, ಇಟ್ ಈಸ್ ನೆಕ್ಸ್ಟ್ ಟು MBBS. ಹಾಗಾಗಿ ನೀವು ಇದನ್ನು ಆಯ್ಕೆ ಮಾಡ್ಕೊಳ್ಳೋದು. ಮತ್ತು ಈ ಎಲ್ಲ ಕೋರ್ಸ್ಗಳು ನೀವು ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ನಡೆಸ್ತಕ್ಕಂಥ KCET ಪರೀಕ್ಷೆ ಮುಖಾಂತರ ನೀವು ಇದಕ್ಕೆ ಹೋಗಬೇಕಾಗುತ್ತೆ. ಮತ್ತು ಇದಕ್ಕೆ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಕೂಡ ಇರುತ್ತೆ. ಐಡೆಂಟಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ. ಅದಾದ ನಂತರ ನಿಮಗೆ KCET ಇರುತ್ತೆ. ಮತ್ತು ಈ ಅಗ್ರಿಕಲ್ಚರ್ ಸೈನ್ಸ್ಗೆ ಬರಬೇಕಾದ್ರೆ ನೀವು ದ್ವಿತೀಯ PUCಯಲ್ಲಿ ನೀವು ಬಯಾಲಜಿಯನ್ನು ಓದಿರಬೇಕು. ಅವರು ಮಾತ್ರ ಈ ಒಂದು ಕೋರ್ಸ್ಗಳಿಗೆ ಎಲಿಜಿಬಲ್ ಆಗ್ತಾರೆ. ಇದಾದ ನಂತರ ಬೇಸಿಕ್ ಸೈನ್ಸ್ ಕೋರ್ಸಸ್, ಆಫ್ಟರ್ ಮೆಡಿಕಲ್, ಆಫ್ಟರ್ ಅಗ್ರಿಕಲ್ಚರ್, ನೆಕ್ಸ್ಟ್ ತುಂಬಾ ಸ್ಕೋಪ್ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ಗಳಂತಂದರೆ ಈ ಬೇಸಿಕ್ ಸೈನ್ಸ್. ಈ ಬೇಸಿಕ್ ಸೈನ್ಸಲ್ಲಿ 2 ಥರ ಇದೆ. BSc ಎಡ್ ಪ್ರೋಗ್ರಾಮ್ಸ್ ಇದೆ. ಅಂದರೆ ಈಗ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ BSc 3 ವರ್ಷ, B.Ed 2 ವರ್ಷ ಇದೆ. ಟೋಟಲ್ 5 ವರ್ಷ ಆಗುತ್ತೆ. ನೀವು ಈ BSc ಎಡ್ ಅನ್ನೋ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆದ ಕೋರ್ಸ್ ಇದು 4 ವರ್ಷದ ಕೋರ್ಸು. ಸದ್ಯದಕ್ಕೆ ಈ ಕೋರ್ಸ್ಗಳು ನಮ್ಮ ಕರ್ನಾಟಕ ರಾಜ್ಯದ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತಿದೆ. ಕರ್ನಾಟಕ ರಾಜ್ಯದಲ್ಲಿ 2 ಸಂಸ್ಥೆಗಳಿವೆ, ಒಂದು ಮೈಸೂರು, ಒಂದು ಬೆಂಗಳೂರಲ್ಲಿ. ಇಡೀ ರಾಷ್ಟ್ರದಲ್ಲಿ ಈ ಥರದ ಸಂಸ್ಥೆಗಳು 5 ಇದ್ದಾವೆ. ಇಂಥ ಸಂಸ್ಥೆಗಳಲ್ಲಿ ಮಾತ್ರ ಈ BSc ಎಡ್ ಮತ್ತು MSc ಎಡ್ ಅಂತ ಒಂದು ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಇದೆ. ಇಲ್ಲಿಗೆ ನೀವು ಜಾಯ್ನ್ ಆಗ್ಬೋದು. ಅದು ಬಿಟ್ಟರೆ ನಮ್ಮ ಇತರೆ ಕಾಲೇಜುಗಳಲ್ಲೂ ಸಹ BSc ಪ್ರೋಗ್ರಾಮ್ಸ್ ಇದೆ. ಅದರಲ್ಲಿ ಸುಮಾರು 30 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇದೆ. ಅವು ಯಾವ PCM, PME, PMER ಅಂತಂದರೆ ಇಲ್ಲಿ ಪ್ರಮುಖವಾಗಿ 3 ಸಬ್ಜೆಕ್ಟ್ಸ್ಗಳನ್ನ ನಾವು ಓದ್ತೀವಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಮತ್ತು ಇಲ್ಲಿ ನೀವು PUCಲಿ ಓದಿರ್ತಕ್ಕಂಥ ಹೊಸ ಸಬ್ಜೆಕ್ಟ್ಸ್ಗಳನ್ನು ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಅಲ್ಲಿ ಒಂದೊಂದು ಚಾಪ್ಟರ್ ಓದ್ತೀರಾ, ಬಟ್ ಇಲ್ಲಿ ಅವೆಲ್ಲ ಒಂದು ಸಬ್ಜೆಕ್ಟ್ಗಳಾಗ್ತವೆ. ಸ್ಟ್ಯಾಟಿಸ್ಟಿಕ್ಸು, ಅರ್ತ್ ಸೈನ್ಸ್, ಈ ಜಿಯೋಲಜಿನ ಈಗ ಅರ್ತ್ ಸೈನ್ಸ್ ಅಂತ ಕರೀತಾರೆ, ಕಂಪ್ಯೂಟರ್ ಸೈನ್ಸ್, ಮತ್ತು ಸೆರಿಕಲ್ಚರ್, ಈ ಥರದ ಸಬ್ಜೆಕ್ಟ್ಸನ್ನ ನೀವು UGನಲ್ಲಿ ಓದ್ಬೋದಾಗಿದೆ. ಮತ್ತು ಈ ಕೋರ್ಸ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಏನಪ್ಪ ಅಂದರೆ, ನೀವು BSc ಮಾಡಿ ನೀವು ಹೈಯರ್ ಎಜುಕೇಷನ್ MSc ಮಾಡಿ ರಿಸರ್ಚ್ ಮಾಡ್ಬೋದು, ಟೀಚಿಂಗ್ ಫೀಲ್ಡ್ಗೆ ಬರ್ಬೋದು. ಮತ್ತು ಕಾಮನ್ ಆಗಿ ಪದವಿಯನ್ನು ಆದ ನಂತರ ಇರ್ತಕ್ಕಂಥ KPSC, UPSC ಎಕ್ಸಾಮ್ಸ್ಗಳನ್ನ ನೀವು ಇದರಲ್ಲಿ ಬರೀಬೋದು.
ಇದರಿಂದ ಮತ್ತು ಈ ಕೋರ್ಸ್ಗೂ ಸಹ ಎಸ್ಪೆಷಲಿ ಈಗ ಕರ್ನಾಟಕ ರಾಜ್ಯದ ಪದವಿ ಕಾಲೇಜು ಸಹ ಈ BA-C.Ed ಪ್ರೋಗ್ರಾಮ್ಸನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ BA-C.Ed ಕೋರ್ಸ್ಗೆ ತುಂಬ ಬೇಡಿಕೆ ಬರುತ್ತೆ. ಮತ್ತು ನಿಮಗೆ ಈ BA-C.Ed ಕೋರ್ಸ್ಗೆ ಜಾಯ್ನ್ ಆಗೋದ್ರಿಂದ ನಿಮಗೆ 1 ವರ್ಷ ಉಳಿತಾಯ ಆಗುತ್ತೆ. ಯಾಕಂದರೆ ನೀವು ಬೇರೆ ಕಡೆ BSc B.Ed ಮಾಡಿದ್ರೆ 5 ವರ್ಷ ತಗೊಳುತ್ತೆ. ಬಟ್ ಈ ಕೋರ್ಸ್ ಜಾಯ್ನ್ ಆದರೆ 4 ವರ್ಷ 1 ವರ್ಷ ನಿಮಗೆ ಉಳಿತಾಯ ಆಗುತ್ತೆ. ಸದ್ಯ ಈ ಕೋರ್ಸ್ ಇರೋದು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್. ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಬೇಕಾದ್ರೆ ಸೊ ಈ ಒಂದು ಸಂಸ್ಥೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ನಡೆತಕ್ಕಂಥ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ನೀವು ಈ ಒಂದು ಕೋರ್ಸ್ಗಳಿಗೆ ಜಾಯ್ನ್ ಆಗ್ಬೋದಾಗಿದೆ. ಉಳಿದಂತೆ ನೀವು BSc ಕೋರ್ಸ್ಗೆ ಜಾಯ್ನ್ ಆಗಬೇಕಾದ್ರೆ ನಿಮ್ಮ ಬೇಸ್ಡ್ ಆನ್ ಯುವರ್ PUC ಮಾರ್ಕ್ಸ್ ಬೇಸಿಸ್ ಮೇಲೆ ನಿಮಗೆ ಸರ್ಕಾರಿ, ಖಾಸಗಿ ಮತ್ತು ಅನುದಾನಿತ ಕಾಲೇಜುಗಳಲ್ಲಿ ನಿಮಗೆ ಸೀಟ್ಗಳನ್ನು ನೀವು ತಗೋಬೋದು. ಇದರ ಜೊತೆಗೆ ನೋಡಿ, ನಾನು ಮೊದಲು ಹೇಳಿದ್ದು ನೀವು ಟ್ರೆಡಿಷನ್ ಅಪಾರ್ಚುನಿಟೀಸ್. ಸೊ ಈಗ ನೋಡಿ, ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ ಒಂದು ಎಕ್ಸಾಮ್ ನಡೆಸುತ್ತೆ, ಒಂದು ಎಂಟ್ರೆನ್ಸ್ ಎಕ್ಸಾಮ್ನ, CMI ಎಂಟ್ರೆನ್ಸ್ ಎಕ್ಸಾಮ್ ಅಂತ. ಇವರು BSc ಆನರ್ಸ್ ಪ್ರೋಗ್ರಾಮ್ಸನ್ನ ಮಾಡ್ತಾರೆ. ಅಂದರೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್. ಸೊ ಇದಕ್ಕೆ ಬೇಸಿಕ್ ಎಲಿಜಿಬಿಲಿಟಿ ನೀವು PUCನಲ್ಲಿ ಮ್ಯಾಥಮೆಟಿಕ್ಸ್ನ ಓದಿರಬೇಕು. ಮತ್ತು ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ಈ ಇನ್ಸ್ಟಿಟ್ಯೂಷನಲ್ಲಿ ನೀವು ಸೀಟ್ ತಗೊಂಡ್ರೆ ನಿಮಗೆ 5,000 ಸ್ಕಾಲರ್ಶಿಪ್ ಬರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಎಕ್ಸಾಮ್ಸನ್ನು ನೀವು ಬರೆದ್ರೆ, ಅಂದರೆ ಸೆಕೆಂಡ್ PUC ಆದ ನಂತರ ನೀವು ಎಕ್ಸಾಮ್ ಬರೆದ್ರೆ BSc ಆನರ್ಸ್ 4 years ಡಿಗ್ರಿ ಸಿಗುತ್ತೆ. ಮತ್ತು ಇಂಥ ಒಂದು ಸಂಸ್ಥೆಗಳಲ್ಲಿ ನೀವು ಪದವಿಯನ್ನು ಪಡ್ಕೊಂಡ್ರೆ ಸೊ ನೀವು ಈಸಿಯಾಗಿ ಜಾಬನ್ನು ತಗೋಬೋದು. ಮತ್ತು ನಿಮ್ಮ ನಾಲೆಡ್ಜ್ ಎನ್ರಿಚ್ ಆಗುತ್ತೆ. ಇವು ಇನ್ಸ್ಟಿಟ್ಯೂಷನ್ಗಳು ಬರೀ ಡಿಗ್ರಿನ ಕಂಡಕ್ಟ್ ಮಾಡೋದು, ಇವು ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಇಲ್ಲಿ ಸಿಗೋಂಥ ನಮ್ಮ ರಾಜ್ಯ ಮಟ್ಟದ ಪದವಿ ಕಾಲೇಜುಗಳು ಸಿಗ್ತಕ್ಕಂಥ ನಾಲೆಡ್ಜೇ ಬೇರೆ, ಮತ್ತು ಇಂತಹ ಸಂಸ್ಥೆಗಳಲ್ಲಿ ಸಿಗ್ತಕ್ಕಂಥ ನಾಲೆಡ್ಜು ಮತ್ತು ವಾತಾವರಣಕ್ಕೂ ತುಂಬಾ ಡಿಫ್ರೆನ್ಸ್ ಇರೋದ್ರಿಂದ ಇಂಥ ಒಂದು ಪರೀಕ್ಷೆಗಳನ್ನ ಬರೆದು ನೀವು ಇಲ್ಲಿ ಓದೋದು ನೀವು ತುಂಬ ಸೆಟ್ಲ್ ಆಗ್ಬೋದು ಮತ್ತು ನೀವು ದೊಡ್ಡ ರಿಸರ್ಚರ್ ಆಗ್ಬೋದು. ಅದ್ರ ಜೊತೆಗೆ ನಿಮಗೆ IAC ನಿಮಗೆ ಗೊತ್ತಿರ್ಬೋದು. ಎಲ್ಲರೂ ಏನು IAC ಮತ್ತು IITಸ್ಗಳಿಗೆ ಹೋಗ್ಬೇಕನ್ನೋ JEEನ ಮಾತ್ರ ಬರೀಬೇಕು, BTech ಮಾತ್ರ ಇರೋದು ಅಂತ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ಸೇ ಇಲ್ಲ. ನೋಡಿ, ನೀವು ಬೇಸಿಕ್ ಸೈನ್ಸ್ ಕೋರ್ಸ್ಗಳನ್ನು ಸಹ IACಗಳಲ್ಲಿ ಮಾಡ್ಬೋದು. ನೀವು IACಗಳಲ್ಲಿ 4 years BSc ಪ್ರೋಗ್ರಾಮ್ಸ್ ಇದೆ. ಅದರಲ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಅರ್ತ್ ಸೈನ್ಸ್, ಎನ್ವೈರ್ಮೆಂಟ್ ಸೈನ್ಸ್, ಮೆಟೀರಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಈ ಥರದ BSc ಪ್ರೋಗ್ರಾಮ್ಸು ಅಲ್ಲಿದೆ. BSc ಫಿಸಿಕ್ಸ್, BSc ಮ್ಯಾಥಮೆಟಿಕ್ಸ್ ಕೋರ್ಸ್ಗಳು ಇಂಥ ಸಂಸ್ಥೆಗಳಿದೆ. ಆದರೆ ಈ ಸಂಸ್ಥೆಗೆ ನೀವು ಅಡ್ಮಿಷನ್ ಪಡ್ಕೋಬೇಕಾದ್ರೆ ಇಲ್ಲಿ 2 ಪರೀಕ್ಷೆಗಳಿದೆ. ಒಂದು IIT JEE ಮಾರ್ಕ್ಸ್ ಮುಖಾಂತರ ನೀವು ಹೋಗ್ಬೋದು. ಇನ್ನೊಂದು KVPY ಅಂತ ಒಂದು ಪರೀಕ್ಷೆ ಇದೆ, ಕರ್ನಾಟಕ ವಿದ್ಯಾರ್ಥಿ ಪ್ರತಿಯೋಗಿತಾ ಯೋಜನಾ ಅಂತ ಒಂದು ಪರೀಕ್ಷೆ ಇದೆ. ಈ KVPY ಪರೀಕ್ಷೆ ಮುಖಾಂತರ ನೀವು ಹೋಗ್ಬೋದು. ಇನ್ನೊಂದು IIT JEE. ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ KVPY ಅನ್ನೋ ಪರೀಕ್ಷೆ ಯಾರು ಕೂಡ ಹೇಳಲ್ಲ. ಯಾಕಂದರೆ ಕಾಮನ್ ಆಗಿ ಅವರು PUC ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ KCET ಬಗ್ಗೆ ನಾಲೆಡ್ಜ್ ಇರುತ್ತೆ. ಮತ್ತು 90% ವಿದ್ಯಾರ್ಥಿಗಳು KCET ಪರೀಕ್ಷೆನ ಬರೀತಾರೆ. ಮತ್ತು ಈ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ IAS ಅಂದ್ರೇನು, ಮತ್ತು KVPY ಅನ್ನೋ ಪರೀಕ್ಷೆ ಅಂದ್ರೇನು, ಮತ್ತು IIT JEE ಪರೀಕ್ಷೆಯಲ್ಲಿ ನಾವು IITs ಜೊತೆಗೆ IAC ಅಂತ ಒಂದು ಸಂಸ್ಥೆಗಳು ಸಹ ನಾವು ಹೋಗ್ಬೋದು ಅನ್ನೋ ಒಂದು ನಾಲೆಡ್ಜ್ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಈ KVPY ಅನ್ನೋ ಒಂದು ಪರೀಕ್ಷೆ ಇದು JEEಗಿಂತ ಈಸಿ ಇರುತ್ತೆ. ಈ ಪರೀಕ್ಷೆನ ಬರೆದು ಸಹ ನೀವು IASನಲ್ಲಿ ನೀವು BSc ಆನರ್ ಡಿಗ್ರಿ ಮಾಡ್ಬೋದು. ಯಾಕೆಂದರೆ ನಾನು ಹೇಳಿದ್ನಲ್ಲ, ನೀವು ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಬರ್ತಕ್ಕಂಥ ಕಾಲೇಜ್ಗಳಿಗೂ ಮತ್ತು ಭಾರತೀಯ ವಿಜ್ಞಾನ ಸಂಸ್ಥೆ ಇಲ್ಲಿರ್ತಕ್ಕಂಥ BSc ಪ್ರೋಗ್ರಾಮ್ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದರೆ ಇಲ್ಲಿ ನೀವು BSc ಮಾಡ್ತಿದ್ದಂಗೆ ಇಮಿಡಿಯೇಟಾಗಿ ನೀವು ರಿಸರ್ಚ್ ಡ್ಯುಯಲ್ ಡಿಗ್ರಿ ಇಂಟಿಗ್ರೇಟೆಡ್ ರಿಸರ್ಚ್ಗೆ ನೀವು ಜಾಯ್ನ್ ಆಗ್ಬೋದು. ಸಾಕಷ್ಟು ಅವಕಾಶಗಳು ಇಲ್ಲಿ ಇರ್ತವೆ. ಹಾಗಾಗಿ ಈ ಒಂದು ಪರೀಕ್ಷೆನ ಬರೆಯೋದು ತುಂಬಾ ಸೂಕ್ತ ಅಂತ ನನಗನ್ಸುತ್ತೆ. ಬೇಸಿಕ್ ಸೈನ್ಸ್ ಮುಗಿದ ನಂತರ ಕೆಲವೊಂದು ಪ್ರತಿಷ್ಠಿತ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ
ಡ್ಯುವೆಲ್ ಡಿಗ್ರಿ ಆ್ಯಂಡ್ ಇಂಟಿಗ್ರೇಟೆಡ್ ಕೋರ್ಸ್. ಏನಿದು ಡ್ಯುವೆಲ್ ಡಿಗ್ರಿ ಅಂತಂದರೆ ಅಂದರೆ ಎರಡೂ ಪದವಿಗಳನ್ನು ಒಟ್ಟಿಗೆ ಕೊಡ್ತಕ್ಕಂಥದ್ದು. ಇಂಟಿಗ್ರೇಟೆಡ್ ಕೋರ್ಸ್ ಅಂದರೆ ಬಿ ಎಸ್ ಇಂಟಿಗ್ರೇಟೆಡ್ MSc, BS-MS ಡ್ಯುವೆಲ್ ಡಿಗ್ರಿ ಪ್ರೋಗ್ರಾಮ್ ಅಂತಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಆ್ಯಂಡ್ ಮಾಸ್ಟರ್ ಆಫ್ ಸೈನ್ಸ್ ಇನ್ ಬಯಾಲಜಿ, ಕೆಮಿಕಲ್, ಜಿಯೋಲಜಿ ಆರ್ ಅರ್ತ್ ಸೈನ್ಸ್, ಮ್ಯಾಥಮೆಟಿಕ್ ಆ್ಯಂಡ್ ಫಿಸಿಕಲ್ ಸೈನ್ಸ್ನಲ್ಲಿ ನೀವು ಮಾಸ್ಟರ್ ಡಿಗ್ರಿಯನ್ನು PUC ಆದ ನಂತರ ಪಡ್ಕೋಬೋದು. ಮತ್ತು ಈ ಒಂದು ಕಾರ್ಯಕ್ರಮಗಳಿಗೆ, ಈ ಒಂದು ಪ್ರೋಗ್ರಾಮ್ಗಳಿಗೆ ನೀವು ಅಡ್ಮಿಷನ್ನ ಪಡ್ಕೋಬೇಕಾದ್ರೆ ಯಾವ ಬೇಸಿಸ್ ಮೇಲೆ ಅಂತಂದರೆ, ನಾನು ಮೊದಲೇ ಹೇಳಿದಾಗೆ ನೀವು JEE ಮಾರ್ಕ್ಸ್ ಬೇಸ್ಡ್ ಆನ್ JEE ಮೆರಿಟ್ ಸ್ಕೋರ್ ಕಾರ್ಡ್, ಸೊ ದೇ ಆರ್ ಗೋಯಿಂಗ್ ಟು ಅಲಾಟ್ ಯು ದ ಸೀಟ್. ಸೊ ಆ ಬೇಸಿಸ್ ಮೇಲೆ ಇಂತಹ ಸಂಸ್ಥೆಗಳು ಸಹ ನೀವು ಬೇಸಿಕ್ ಸೈನ್ಸ್ ಕೋರ್ಸಸ್ಗಳಿಗೆ, ಇಂಟಿಗ್ರೇಟೆಡ್ ಕೋರ್ಸಸ್ಗಳಿಗೆ ಜಾಯಿನ್ ಆಗ್ಬೋದು. ಸೊ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಎಲ್ಲೆಲ್ಲಪ್ಪ ಅಂದರೆ ಭೋಪಾಲ್, ಕೋಲ್ಕತಾ, ಮೊಹಾಲಿ, ಪುಣೆ, ತ್ರಿವೇಂದ್ರಂ, ತಿರುವನಂತಪುರಂ, ತಿರುಪತಿ, ಇಂಥ ಒಂದು ಸಂಸ್ಥೆಗಳಲ್ಲಿ ನೀವು BSc MSc ಪ್ರೋಗ್ರಾಮ್ಸನ್ನು ಕೋರ್ಸ್ಗಳನ್ನ ಮಾಡ್ಬೋದು. ಏನು ಡಿಫ್ರೆನ್ಸ್, ನಾನು ಮೊದಲೇ ಹೇಳಿದಾಗೆ ನೀವು ನಮ್ಮ ಸ್ಟೇಟ್ ಯೂನಿವರ್ಸಿಟಿಗಳು ಮತ್ತು ಕಾಲೇಜ್ಗಳಲ್ಲೂ ಸಹ ನೀವು BSc MScನ ಮಾಡ್ಬೋದು. ಬಟ್ ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ, ನಾನು ಹೇಳಿದಾಗೆ ನೀವು ತುಂಬ ಎಕ್ಸ್ಪರ್ಟ್ ಆಗ್ಬೋದು, ಒಳ್ಳೆ ರಿಸರ್ಚರ್ ಆಗ್ಬೋದು. ಮತ್ತು ಇಂಥ ಒಂದು ಇನ್ಸ್ಟಿಟ್ಯೂಷನಲ್ಲಿ ನೀವು UG PG ಮಾಡಿದ್ರೆ ಇಮಿಡಿಯೇಟ್ಲಿ ಯು ವಿಲ್ ಗೆಟ್ ಅಬ್ಸಾರ್ಬ್ಡ್ ಬೈ ದ ಕಂಪನಿ. ಸೊ ದಟ್ಸ್ ವೈ ಐ ಆಮ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್, ಪ್ರಿಯಾರಿಟಿ ಟು ದೀಸ್ ಇನ್ಸ್ಟಿಟ್ಯೂಷನ್ಸ್. ಆ್ಯಂಡ್ ನೆಕ್ಸ್ಟ್, ಸೆಂಟ್ರಲ್ ಯೂನಿವರ್ಸಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತಿದೆ, CUCET ಅಂತ. ನೀವು PUC ಆದಮೇಲೆ 5 years MSc ಪ್ರೋಗ್ರಾಮ್ಸ್ಗೆ ಇಲ್ಲಿ ಜಾಯಿನ್ ಆಗ್ಬೋದು. MSc ಇನ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಎಕನಾಮಿಕ್ಸ್ ಆ್ಯಂಡ್ ಲೈಫ್ ಸೈನ್ಸ್. ಸೊ ಒಂದು ವಿಷಯ ಏನಪ್ಪ ಅಂದರೆ, ನೀವು ಎಕನಾಮಿಕ್ಸು ಹ್ಯುಮ್ಯಾನಿಟೀಸಲ್ಲಿ ಬರುತ್ತೆ, ಬಟ್ ನೀವು ಎಕನಾಮಿಕ್ಸಲ್ಲಿ ಈ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ನೀವು MScನ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ರೆ, ಸೊ ಯು ಆರ್ ಅವಾರ್ಡೆಡ್ MSc ಡಿಗ್ರಿ. ಸೊ PUC ಆದಮೇಲೆ ಇಲ್ಲಿಗೂ ಸಹ ನೀವು ಹೋಗ್ಬೋದು. ಸೊ ನಮ್ಮಲ್ಲಿ ಸುಮಾರು ಸೆಂಟ್ರಲ್ ಯೂನಿವರ್ಸಿಟಿಗಳಿದೆ. ನಮ್ಮ ಕರ್ನಾಟಕದಲ್ಲಿ 2 ಸೆಂಟ್ರಲ್ ಯೂನಿವರ್ಸಿಟಿ ಬರುತ್ತೆ. ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗ, ಇನ್ನೊಂದು ಬೆಂಗಳೂರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತಿದೆ. ಸೊ ಇಲ್ಲೂ ಸಹ ನಿಮಗೆ 5 year ಇಂಟಿಗ್ರೇಟೆಡ್ ಎಕನಾಮಿಕ್ಸ್ ಇದೆ. ಅಂದರೆ PUC ಕಂಪ್ಲೀಟ್ ಮಾಡಿದ ಯಾವುದೇ ವಿದ್ಯಾರ್ಥಿ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಮತ್ತು ಈ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇಂಟಿಗ್ರೇಟೆಡ್ ಕೋರ್ಸ್ಗೆ ಜಾಯ್ನ್ ಆಗೋದ್ರಿಂದ ನಿಮಗೆ ಸ್ಟೇ ಫಂಡ್ ಕೂಡ ಸಿಗುತ್ತೆ. ಮತ್ತು ನೆಕ್ಸ್ಟ್ ಕ್ಲಾಟ್ ಅಂತ ಒಂದು ಎಕ್ಸಾಮ್ ಇದೆ. ಅಂದರೆ ಸೆಕೆಂಡ್ +2 ಪಾಸ್ ಮಾಡಿದಂಥ ಯಾವುದೇ ವಿದ್ಯಾರ್ಥಿ ಸಹ ಈ ಒಂದು ಕ್ಲಾಟ್ ಎಕ್ಸಾಮ್ಗೆ ಎಲಿಜಿಬಲ್. ಕ್ಲಾಟ್ ಎಕ್ಸಾಮ್ ಅಂತಂದರೆ, ಸೊ ದಿಸ್ ಈಸ್ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್. ಸೊ ಇದನ್ನ ಕಂಡಕ್ಟ್ ಮಾಡೋದು ನ್ಯಾಷನಲ್ ಲಾ ಯೂನಿವರ್ಸಿಟಿಗಳು ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ. ಇಂಡಿಯಾದಲ್ಲಿ ಸುಮಾರು 17 ನ್ಯಾಷನಲ್ ಲಾ ಯೂನಿವರ್ಸಿಟಿಗಳಿವೆ. ಅದರಲ್ಲಿ ನಮ್ಮ ಬೆಂಗಳೂರಲ್ಲಿ ಒಂದಿದೆ. ಸೊ ಇಂಥ ಯೂನಿವರ್ಸಿಟಿಗಳಿಗೆ ಅಂದರೆ ನೀವು ಎ ಪರ್ಸನ್ ಫ್ರಮ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಬ್ಯಾಕ್ಗ್ರೌಂಡ್, ಕ್ಯಾನ್ ಎನಿಬಡಿ write these exams. Suppose if you are from arts background, you are eligible to take BA LLB, and if you are from science, BSc LLB, ಕಾಮರ್ಸ್ ಆಗಿದ್ರೆ BCom LLB ಆನರ್ ಡಿಗ್ರಿ ಪ್ರೋಗ್ರಾಮ್ಸ್ನ ಇವೆಲ್ಲ 5 year ಪ್ರೋಗ್ರಾಮ್ಸು. ಈ ಥರ 5 year ಪ್ರೋಗ್ರಾಮ್ಸ್ನ ನೀವು ಇಲ್ಲಿ ಜಾಯಿನ್ ಆಗ್ಬೋದು. ಮತ್ತು ಇಂಥ ಸಂಸ್ಥೆಗಳನ್ನ ಮೊದಲೇ ಹೇಳಿದಾಗೆ ನೀವು ಲಾ ಕೋರ್ಸ್ಗಳನ್ನ ಮುಗಿಸಿದ್ರೆ ನಿಮಗೆ ತುಂಬ ಸ್ಕೋಪ್ ಇರುತ್ತೆ. ಆ್ಯಂಡ್ ಆಸ್ ಸೂನ್ ಆಸ್ you complete the course, so immediately you will get posted somewhere. ಸೊ ತುಂಬ ಸ್ಕೋಪ್ ಜಾಸ್ತಿ ಇದೆ. ಹಾಗಾಗಿ ನೀವು ಏನಾದರೂ ಲಾ ಮಾಡಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ಫಸ್ಟ್ ಪ್ರಿಯಾರಿಟಿನ ನ್ಯಾಷನಲ್ ಲಾ ಯೂನಿವರ್ಸಿಟಿಗಳು ಕೊಟ್ಟು ಮತ್ತು ಈ ಒಂದು ಎಕ್ಸಾಮ್ಗೆ ಸಿದ್ಧತೆ ಮಾಡ್ಕೊಳ್ಳೋದು ಉತ್ತಮ. ನೀವು ಈಗ ಆಲ್ರೆಡಿ ಫಸ್ಟ್ PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಇವಾಗಲಿಂದನೇ ನಿಮಗೆ ಲಾ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕ್ಲಾಟ್ ಎಕ್ಸಾಮ್ಗೆ ಸಿದ್ಧತೆ ನಡೆಸಿದ್ರೆ ತುಂಬಾ ಇಂಪಾರ್ಟೆಂಟು. ಸೊ ಮತ್ತು ಇವಾಗ ಸೆಕೆಂಡ್ PUC ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೂ ನಾನು ಈಗ ಹೇಳಿದಂಥ ಯಾವುದೇ ಪರೀಕ್ಷೆಗಳು ಇನ್ನೂ ಯಾವುದು ಸಹ ಆಗಿಲ್ಲ. ಹಾಗಾಗಿ ನೀವು ಇನ್ನೂ ಈ ಒಂದು ಕರೋನಾ ಸಂದರ್ಭದಲ್ಲಿ ಇರ್ತಕ್ಕಂಥ ರಜೆನ ಬಳಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಸಿದ್ಧತೆಯನ್ನು ನಾವು ಎಕ್ಸಾಮ್ಗೆ ಮಾಡ್ಬೋದಾಗಿದೆ. ಮತ್ತು ಇದರ ಜೊತೆಗೆ ಮೆರೈನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತಿದೆ. ಅಂದರೆ
ನಿಮಗೆ ಮೆರೈನ್ ಫೀಲ್ಡಲ್ಲಿ, ನೇವಿ ಫೀಲ್ಡಲ್ಲಿ, ಡಿಫೆನ್ಸ್ ಫೀಲ್ಡಲ್ಲಿ ಕೆಲಸ ಮಾಡೋ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಈ ಒಂದು ಎಕ್ಸಾಮ್ಸನ್ನು ಬರಿಬೋದು. ಇಂಡಿಯನ್ ಮ್ಯಾರೈಟೈಮ್ ಯೂನಿವರ್ಸಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತಿದೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಇದು PUC ಸೈನ್ಸ್ ಅವ್ರು ಮಾತ್ರ ಇದು ಎಲಿಜಿಬಿಲಿಟಿ ಇದೆ. ಅಂದರೆ ನೀವು PCM ಅಲ್ಲಿ 60% ತೆಗ್ದಿರಬೇಕು ಮತ್ತು ಇಂಗ್ಲೀಷಲ್ಲಿ 50% ಮಾರ್ಕ್ಸ್ ಹೊಂದಿದ್ರೆ ನೀವು ಈ ಒಂದು ಪರೀಕ್ಷೆನ ಬರೀಬೋದು. ಮತ್ತು ಈ ಒಂದು ಪರೀಕ್ಷೆಯಲ್ಲಿ ನಿಮಗೆ ಯಾವ ಕೋರ್ಸ್ ಇದೆ, ಇಲ್ಲಿ ಬೇಸಿಕ್ ಸೈನ್ಸ್, BSc ನಾಟಿಕಲ್ ಸೈನ್ಸ್ ಇದೆ, ಆ್ಯಂಡ್ BE ಇನ್ ಮೆರೈನ್ ಇಂಜಿನಿಯರಿಂಗ್ ಇದೆ, ಮತ್ತು BS ಇನ್ ಮೆರೈನ್ ಇಂಜಿನಿಯರಿಂಗ್ ಇದೆ. ಸೊ ಈ ಥರ ನಾಟಿಕಲ್ ಟೆಕ್ನಾಲಜಿ, ಈ ಥರ ಮೆರೈನ್ ರಿಲೇಟೆಡ್ ಟೆಕ್ನಾಲಜಿಕಲ್ ಕೋರ್ಸಸ್ಸು ಇಲ್ಲಿದೆ. ಮತ್ತು ಇವೆಲ್ಲ ಪ್ರೊಫೆಷನಲ್ ಕೋರ್ಸಸ್. ಸೊ ನೀವು ಇಮಿಡಿಯೇಟ್ ಆಗಿ ನಿಮಗೆ ಅಲ್ಲೇ ನಿಮಗೆ ರೆಕ್ರೂಟ್ ಮಾಡ್ಕೊಳ್ತಕ್ಕಂಥ ಅವಕಾಶ ಈ ಒಂದು ಯೂನಿವರ್ಸಿಟಿಲಿ ಇರೋದ್ರಿಂದ ಈ ಒಂದು ಕೋರ್ಸ್ ಜಾಯ್ನ್ ಆಗೋದು ನೀವು ತುಂಬ ಉತ್ತಮ. ಸೊ ಈ ಒಂದು ಯೂನಿವರ್ಸಿಟಿ ಎಲ್ಲಿದೆಪ್ಪ ಅಂದರೆ ಚೆನ್ನೈ, ಕೊಚ್ಚಿ, ಕೋಲ್ಕತ್ತಾ, ಮುಂಬೈ ಮತ್ತು ವಿಶಾಖಪಟ್ಟಣಮಲ್ಲಿ ಈ ಒಂದು ಇನ್ಸ್ಟಿಟ್ಯೂಷನ್ಗಳಿದೆ. ಇದಾದ ನಂತರ ಮೆರಿ ಅಂತ ಒಂದಿದೆ, ಮೆರೈನ್ ಇಂಜಿನಿಯರಿಂಗ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಇವರು ಸಹ 3 years UG ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಸೊ BSc ನಾಟಿಕಲ್ ಸೈನ್ಸ್ ಆ್ಯಂಡ್ 4 years ಮೆರೈನ್ ಇಂಜಿನಿಯರಿಂಗ್ ಅಂತಿದೆ. ಅಂದರೆ ನೀವು ನೇವಿ ಫೀಲ್ಡಲ್ಲಿ ವರ್ಕ್ ಮಾಡೋಕ್ಕೆ ಇದೊಂದು ಬೆಸ್ಟ್ ಇದು. ಸೊ ಇಲ್ಲಿ ಈ ಮೆರಿ ಅನ್ನೋರು ದೇ ಆರ್ ನಾಟ್ ಗೋಯಿಂಗ್ ಟು ಕಂಡಕ್ಟ್ ಸಪ್ರೇಟ್ ಎಕ್ಸಾಮಿನೇಷನ್ ಲೈಕ್ IMU CET. So based on JEE score, they are going to give the admission in their institutions. And the second one is Hotel Management and Hospitality Entrance Exam ಅಂತಿದೆ. So NCH MCT JEE ಅಂತ. So National Council for Hotel Management and Catering Technology under Ministry of Tourism. So Government of India. So going to conduct this exam. ಸಪೋಸ್ ಇಫ್ ಯು ಪಾಸ್ ದಿಸ್ ಎಕ್ಸಾಮ್, ನೀವು ಎಕ್ಸಾಮ್ನ ಪಾಸ್ ಮಾಡಿದ್ರೆ ನೀವು 3 years BSc ಇನ್ ಹಾಸ್ಪಿಟಲ್ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕೋರ್ಸ್, ಇದು ಕೂಡ ಪ್ರಸ್ತುತ ದಿನಗಳಲ್ಲಿ ತುಂಬ ಸ್ಕೋಪ್ ಇರ್ತಕ್ಕಂಥ ಕೋರ್ಸ್. ಸೊ PUC ಪಾಸ್ ಆಗಿರ್ತಕ್ಕಂಥ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ವಿದ್ಯಾರ್ಥಿ ಸಹ ಈ ಒಂದು ಪರೀಕ್ಷೆಯನ್ನು ಬರಿಬೋದು. ನಾವು ಟ್ರೆಡಿಷನಲ್ BA BCom BSc ಕೋರ್ಸ್ಗಳು ಮಾಡೋದ್ರ ಬದಲು ಇಂಥ ಒಂದು ಪ್ರೊಫೆಷನಲ್ ಕೋರ್ಸ್ಗಳನ್ನ ಮಾಡೋದ್ರಿಂದ ನಾವು ಬೇಗ ಕಡಿಮೆ ಸಮಯದಲ್ಲಿ ಉತ್ತಮ ಸ್ಯಾಲ್ರಿ ಇರತಕ್ಕಂಥ ಹುದ್ದೆಗಳಿಗೆ ನಾವು ಹೋಗ್ಬೋದು. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ. ಅಂದರೆ ನಿಮಗೆ ತುಂಬ ಮ್ಯಾಥ್ಸಲ್ಲಿ, ಸ್ಟಾಟ್ಸಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದರೆ ಸೊ ನಿಮಗೆ ಒಂದು ಎಕ್ಸಾಮ್ ಇದೆ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ. ಸೊ ಇದಕ್ಕೆ ಮೇಯ್ನ್ ಆಗಿ ನೀವು ಸೆಕೆಂಡ್ PUC ಸೈನ್ಸಲ್ಲಿ ನೀವು ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ನ ಓದಿರಬೇಕು. ಇದು ಒಂದು ಮೇನ್ ಎಲಿಜಿಬಿಲಿಟಿ. ಸೊ ಇಲ್ಲಿ ನೀವು ಬ್ಯಾಚುಲರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಬ್ಯಾಚುಲರ್ ಆಫ್ ಮ್ಯಾಥಮೆಟಿಕ್ಸ್, ಎಸ್ಪೆಷಲಿ ನೀವು ಮ್ಯಾಥ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ನ ಮೇಜರ್ ಆಗಿ ನೀವು 3 years ಡಿಗ್ರಿನ ಇಲ್ಲಿ ಪಡ್ಕೋಬೋದು. ಅಂದರೆ ಮ್ಯಾಥಮೆಟಿಕ್ಸ್ನಲ್ಲಿ ಯಾರು HU ಮಾಡಬೇಕು, ರಿಸರ್ಚರ್ ಆಗಬೇಕು, ಪ್ರೊಫೆಸರ್ ಆಗಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರೋರು ಈ ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೋಬೋದು ಮತ್ತು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಅವ್ರು ತಗೋಬೋದು. ನೆಕ್ಸ್ಟ್ ಡಿಸೈನ್. ಸೊ ಫ್ಯಾಷನ್ ಡಿಸೈನ್ಲಿ ಇಂಟ್ರೆಸ್ಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗೆ ಅವ್ರದ್ದೇ ಆದಂಥ ಒಂದು ಎಕ್ಸಾಮ್ ಇದೆ, ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ಡಿಸೈನ್ ಅಂತ. ಇದು ಆರ್ಕ್ ಅಕಾಡೆಮಿ ಫಾರ್ ಡಿಸೈನ್ ಇವರು ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಮತ್ತು ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ PG ಮತ್ತು UG 4 years ಪ್ರೋಗ್ರಾಮ್, 3 year UG ಆ್ಯಂಡ್ 2 year PG ಪ್ರೋಗ್ರಾಮ್ ಇದೆ. ಮತ್ತು 4 years BTech ಪ್ರೋಗ್ರಾಮ್ ಇನ್ ಫ್ಯಾಷನ್ ಡಿಸೈನ್, ಇಂಟೀರಿಯರ್ ಡಿಸೈನ್, ಜ್ಯುವೆಲ್ರಿ ಡಿಸೈನ್. ನೋಡಿ ಇವೆಲ್ಲ ತುಂಬ ಬೇಡಿಕೆ ಇರತಕ್ಕಂಥ ಕೋರ್ಸ್ಗಳು. ಫ್ಯಾಷನ್ ಡಿಸೈನರ್, ಇಂಟೀರಿಯರ್ ಡಿಸೈನರ್, ಜ್ಯುವೆಲ್ರಿ ಡಿಸೈನರ್, ಇವೆಲ್ಲ ತುಂಬ ಕೆಲವು ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಮಾತ್ರ ಜಾಯ್ನ್ ಆಗ್ತಕ್ಕಂಥ ಕೋರ್ಸ್ಗಳು. ಮತ್ತು ಇವೆಲ್ಲ ತುಂಬ ಕೋರ್ಸ್ ಮುಗಿದ ತಕ್ಷಣವೇ ಜಾಬ್ ಸಿಗೋಂಥ ಕೋರ್ಸ್ಗಳು ಇವೆಲ್ಲ. ನೀವು ಖಾಸಗಿ ಕಂಪನಿಗಳಲ್ಲಿ ಇಂಜಿನಿಯರ್ಗಳಾಗಿ, ಫ್ಯಾಷನ್ ಡಿಸೈನರ್ ಆಗಿ ವರ್ಕ್ ಮಾಡ್ಬೋದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಥರ ಒಂದು ಕೋರ್ಸ್ನ ತಗೋಬೋದು. ಮತ್ತು ಅನದರ್ ಈ ಥರ ಫ್ಯಾಷನ್ ಡಿಸೈನ್ ಇಂಟ್ರೆಸ್ಟ್ ಒಂದು UCEED ಅಂತ ಒಂದು ಎಕ್ಸಾಮ್ ಇದೆ, ಅಂದರೆ ಅಂಡರ್ ಗ್ರಾಜ್ಯುಯೇಟ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ಡಿಸೈನ್ ಅಂತ. IIT ಬಾಂಬೆನವರು ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ.
any +2 past candidates, irrespective of the combination, he is eligible to take this exam. ಆ್ಯಂಡ್ ಇನ್ನೊಂದು IICD, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಾಫ್ಟ್ ಆ್ಯಂಡ್ ಡಿಸೈನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ, ಇದು ಕೂಡ ಒಂದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಎಕ್ಸಾಮ್. ನೆಕ್ಸ್ಟ್ ಫುಟ್ವೇರ್ ಡೆವಲಪ್ಮೆಂಟ್ ಡಿಸೈನ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ಆಲ್ ಇಂಡಿಯಾ ಸೆಲೆಕ್ಷನ್ ಟೆಸ್ಟ್, ಇದು ಒಂದು ಟೆಸ್ಟ್ ಇದೆ. ಸೊ ಇಲ್ಲಿ ಫುಟ್ವೇರ್ ಡಿಸೈನ್, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಬ್ಯಾಚಲರ್ಸ್ ಡಿಗ್ರಿ ಇನ್ ಫುಟ್ವೇರ್ ಡಿಸೈನ್, ಫ್ಯಾಷನ್ ಡಿಸೈನ್ ಆ್ಯಂಡ್ ಲೆದರ್ ಡಿಸೈನ್. ಆ್ಯಂಡ್ ಸಾಫ್ಟ್ ಅಂತ ಸ್ಕೂಲ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಪುಣೆ, ಇವರು ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲೂ ಕೂಡ ನೀವು ಫ್ಯಾಷನ್ ಡಿಸೈನಿಂಗ್ಗೆ ನೀವು ಹೋಗ್ಬೋದು. ದೆನ್ ಡ್ಯಾಟ್ ಅಂತ ಒಂದಿದೆ, ಡಿಸೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಒಂದು. ಸೊ ಇದನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಇವರು ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಎಕ್ಸಾಮು. ಇಲ್ಲಿ ಬ್ಯಾಚುಲರ್ ಆಫ್ ಡಿಸೈನ್, ಪ್ರಾಡಕ್ಟ್ ಡಿಸೈನ್, ಫರ್ನಿಚರ್ ಡಿಸೈನ್, ಸೆರಾಮಿಕ್ ಡಿಸೈನ್, ಗ್ಲಾಸ್ ಡಿಸೈನ್, ಇವೆಲ್ಲ ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ಗಳು. ನಾನೇನು ಕೊನೆಯಲ್ಲಿ ನಾವು ತಗೊಂಡು ಡಿಸೈನ್ ಕೋರ್ಸ್ಗಳಿರ್ಬೋದು ಅಥವಾ ಮೆರೈನ್ ಕೋರ್ಸ್ಗಳಿರ್ಬೋದು, ಮತ್ತು ಸಮ್ ಆಫ್ ದ ಪ್ರೊಫಿಷಿಯನ್ಸಿ ಇನ್ಸ್ಟಿಟ್ಯೂಷನ್ ಕೋರ್ಸ್ಗಳೇನಿದೆ, ಇವೆಲ್ಲವೂ ಸಹ ಕೋರ್ಸ್ ಮುಗಿದ ತಕ್ಷಣ ನಿಮಗೆ ಇಮಿಡಿಯೇಟಾಗಿ ಉದ್ಯೋಗವನ್ನು ಕೊಡ್ತಕ್ಕಂಥ ಕೋರ್ಸ್ಗಳು. ಹಾಗಾಗಿ ನೀವು ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ನ ಕೊಡೋದ್ರಿಂದ, ಇಂತಹ ಒಂದು ನಾನ್ ಟ್ರೆಡಿಷನಲ್ ಕೋರ್ಸ್ನ ಮಾಡೋದ್ರಿಂದ ನೀವು ಬೇಗನೆ ಉದ್ಯೋಗವನ್ನು ಪಡೀಬೋದು. ಸೊ ಹಾಗಾಗಿ ಈ ಥರ ಒಂದು ನಮ್ಮ ಟ್ರೆಡಿಷನಲಿ ಕಾಮನ್ ಆಗಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೆಲ್ಲ ಯಾವ ಥರ ಮನಸ್ಥಿತಿ ಅಂತಂದರೆ, ಪಿ ಯು ಸಿ ಆದಮೇಲೆ UG ಡಿಗ್ರಿ, BSc BA BCom ಆ್ಯಂಡ್ MA MSc MCom ಮಾಡ್ತಾರೆ. ಮತ್ತು ಅವರು ಟೀಚಿಂಗ್ ಪೋಸ್ಟ್ಗೆ, SDA ಪೋಸ್ಟ್ಗೆ, FDA ಪೋಸ್ಟ್ಗೆ, PC PSI ಎಲ್ಲ ಥರ their thinking is diverted. They are concentrating and they are trying for every exams. ಎಲ್ಲ ಒಂದು ಪರೀಕ್ಷೆಗಳಿಗೆ ಅವರು ಓದ್ತಾ ಇರ್ತಾರೆ, ಒಂದು ಟಾರ್ಗೆಟ್ ಇರೋದಿಲ್ಲ. ಹಾಗಾಗಿ ಇಂಥ ಒಂದು ಡೈವರ್ಜೆಂಟ್ ಥಿಂಕಿಂಗ್ ಬದಲು ನಿಮ್ಮ ಸ್ಕಿಲ್ ಏನಿದೆ, ನಿಮ್ಮ ಎಬಿಲಿಟಿಗೆ ತಕ್ಕಂತೆ ನೀವು PUC ಇಂದಲೇ ನಿಮ್ಮ ಮೈಂಡನ್ನು ನೀವು ಒಂದು ಪರ್ಟಿಕ್ಯುಲರ್ ಕ್ಷೇತ್ರಕ್ಕೆ ನೀವು ಸ್ಟಿಕ್ ಆನ್ ಮಾಡ್ಕೊಂಡು ಅದಕ್ಕೆ ಬೇಕಾದಂಥ ಈಗ ಉದಾಹರಣೆಗೆ ನಾವೊಂದು ಮಾರ್ಕೆಟ್ಗೆ ಹೋದರೆ ನಮಗೆ ಏನು ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಹೇಳ್ತೀವಿ. ಹಾಗೆ ನಾವು ಹಣ ಕೊಟ್ಟಂಗೆ ನಮಗೆ ಬೇಕಾದಂಥ ವಸ್ತುಗಳು ಸಿಗ್ತವೆ. ಹಾಗೆಯೇ ನಿಮ್ಮ ಇಂಟ್ರೆಸ್ಟ್ಗೆ ತಕ್ಕಂಥ ವಿದ್ಯಾಸಂಸ್ಥೆಗಳಿದ್ದಾವೆ, ನಿಮಗೆ ನಿಮ್ಮ ಇಂಟ್ರೆಸ್ಟ್ಗೆ ತಕ್ಕಂಥ ಒಂದು ಕೋರ್ಸ್ಗಳಿದ್ದಾವೆ. ಅಂಥ ಕೋರ್ಸ್ಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಹೆಚ್ಚು ನಮಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೋರ್ಸ್ಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ, ನಾವು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಪರೀಕ್ಷೆಗಳಲ್ಲಿ ಒಳ್ಳೆಯ ರ್ಯಾಂಕ್ ಗಳಿಸೋ ದೃಷ್ಟಿಯಿಂದ ನೀವು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸಿ ಪ್ರಿಪ್ರೇಷನ್ನ ಬೇಗ ಮಾಡಬೇಕು. ನೋಡಿ, ಸಕ್ಸಸ್ ಅಂದರೆ ಈ ಪ್ರಿಪ್ರೇಷನ್ ಆ್ಯಂಡ್ ಅಪಾರ್ಚುನಿಟಿ ಮೀಟ್ಸ್ ಟುಗೆದರ್, ಇಟ್ ಈಸ್ ಸಕ್ಸಸ್. ನೀವು ಸೆಕೆಂಡ್ PUC ಆದಮೇಲೆ ಪ್ರಿಪೇರ್ ಆಗ್ತೀರಾ? ನೋ, ಆವಾಗ ನಿಮಗೆ ಟೈಮ್ ಕಡಿಮೆ ಇರುತ್ತೆ, 2 months ಟೈಮ್ ಇರುತ್ತೆ. ಸೊ ನಿಮಗೆ ಅಪಾರ್ಚುನಿಟಿ ಇರುತ್ತೆ, ಪ್ರಿಪ್ರೇಷನ್ ಇರೋಲ್ಲ. ಸೊ ನೋ ಪ್ರಿಪ್ರೇಷನ್ ಬಟ್ ಅಪಾರ್ಚುನಿಟಿ, ಸೊ ಯು ಕಾಂಟ್ ಸಕ್ಸಸ್. ಬಟ್ ಇಫ್ ಯು ಸ್ಟಾರ್ಟ್ ದ ಪ್ರಿಪ್ರೇಷನ್ ಆಸ್ ಸೂನ್ ಆಸ್ ಯು ಅಡ್ಮಿಟೆಡ್ ಟು ಪ್ರಿ-ಯೂನಿವರ್ಸಿಟಿ, ಇಟ್ ಈಸ್ ಗುಡ್. 2 ವರ್ಷ ನೀವು ಪ್ರಿಪೇರ್ ಆಗಿ ಆವಾಗ ನೀವು ಎಕ್ಸಾಮ್ ಬರೆದ್ರೆ ಪ್ರಿಪ್ರೇಷನ್ ಇರುತ್ತೆ ಪ್ಲಸ್ ಅಪಾರ್ಚುನಿಟಿ, ಸೊ ಇಮಿಡಿಯೇಟ್ಲಿ ಯು ಕ್ಯಾನ್ ಗೆಟ್ ಸಕ್ಸಸ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಟು ಆಲ್ ದ aspirants of engineering, medical, agriculture and other courses. So wherever you go with all your heart. Thank you very much.